ಮಾತಾಡಿದ್ದಾರೆ. ಯಾವ ವಾಗ್ದಾನದ ಮೂಲಕವಾಗಿ ನಿಮ್ಮ ಸಂಗಡ ಮಾತಾಡಿದ್ದಾರೆ? ಹಲ್ಲೆಲೂಯಾ. ಸ್ಥಿರಚಿತ್ತನಾಗಿರು. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 9ನೇ ವಚನ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಕಳವಳಗೊಳ್ಳಬೇಡ, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ. ದೇವರು ನಿನ್ನ ಸಂಗಡ ಇರಬೇಕಾದ್ರೆ ನೀನೇನು ಮಾಡಬೇಕು? ದೇವರು ನಿನ್ನ ಸಂಗಡ ಇರಬೇಕಾದ್ರೆ ನೀನೇನು ಮಾಡಬೇಕು? ದೇವರು ನಿನ್ನ ಸಂಗಡ ಇರಬೇಕಾದ್ರೆ ನೀನೇನು ಮಾಡಬೇಕು? ಸ್ಥಿರಚಿತ್ತನಾಗಿರ್ಬೇಕು. ಸ್ಥಿರವಾಗಿರ್ತಕ್ಕಂಥ ನಿನ್ನ ಚಿತ್ತ ಸ್ಥಿರವಾಗಿದ್ದರೆ, ದೇವರ ಕಡೆ ಸ್ಥಿರವಾಗಿದ್ದರೆ ದೇವರು ನಿನ್ನ ಸಂಗಡ ಇರ್ತಾನೆ. ಸ್ಥಿರ ಇಲ್ಲದಂಗೆ ಮಾಡುವಂಥವುಗಳು ಅನೇಕಗಳಿದ್ದಾವೆ. ಮೊದಲನೇದು, ನೀನು ಕುಂತಿರ್ತಕ್ಕಂಥ ಸ್ಥಳ ಯಾವುದರಲ್ಲಿ ಕುಂತೀಯ? ಪಾಪದಲ್ಲಿ ಕುಂತೀಯ, ಶಾಪದಲ್ಲಿ ಕುಂತೀಯ? ಪಾಪದ ಆಲೋಚನೆಗಳು ಯಾವುವು? ಪಾಪದ ಆಸೆಗಳು ಯಾವುವು? ಇವತ್ತು ದೇವರು ಇನ್ನೊಂದು ಮಾತು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಹೋಶಾಯನ ಬರೆದ ಗ್ರಂಥ 10ನೇ ಅಧ್ಯಾಯ 12ನೇ ವಚನ. ಹೋಶಾಯನ ಬರೆದ ಗ್ರಂಥ 10ನೇ ಅಧ್ಯಾಯ 12ನೇ ವಚನ. ನೀತಿಯ ಬೀಜವನ್ನ ಬಿತ್ತಿರಿ, ನೀತಿಯ ಬೀಜವನ್ನ ಬಿತ್ತಿರಿ, ಪ್ರೀತಿಯ ಫಲವನ್ನ ಕೊಯ್ಯಿರಿ, ಪ್ರೀತಿಯ ಫಲವನ್ನ ಕೊಯ್ಯಿರಿ. ಗೆಯ್ಯದ ನಿಮ್ಮ ಭೂಮಿಯನ್ನು ಗೆಯ್ಯಿರಿ, ಗೆಯ್ಯದ ನಿಮ್ಮ ಭೂಮಿಯನ್ನು ಗೆಯ್ಯಿರಿ. ಯೆಹೋವನು ಬಂದು ನಮ್ಮ ಮೇಲೆ ನೀತಿಯನ್ನು ವರ್ಷಿಸಲೆಂದು ಆತನನ್ನ ಶರಣು ಹೋಗುವ ಸಮಯವು ಒದಗಿದೆ. ಆತನನ್ನು ಶರಣು ಹೋಗುವ ಸಮಯವು ಒದಗಿದೆ. ಇದೇ ಸಮಯ. ಹುಡುಕ್ತಾ ಇದ್ದೀರಿ ನೀವು. ಎಲ್ಲಿ ಹುಡುಕ್ತಾ ಇದ್ದೀರಿ? ಸೃಷ್ಟಿಯಲ್ಲಿ ಹುಡುಕ್ತಾ ಇದ್ದೀರಾ? ಗಿಡಗಳಲ್ಲಿ ಹುಡುಕ್ತಾ ಇದ್ದೀರಾ? ಮನುಷ್ಯರು ಕಲ್ಪಿಸಿದ ಬೊಂಬೆಗಳಲ್ಲಿ ಹುಡುಕ್ತಾ ಇದ್ದೀರಾ? ಸತ್ತ ಶರಣ ಸಮಾಧಿಯಾಗಿ ಇರ್ತಕ್ಕಂಥ ಶರಣರಲ್ಲಿ ಹುಡುಕ್ತಾ ಇದ್ದೀರಾ? ಎಲ್ಲಿ ಹುಡುಕ್ತಾ ಇದ್ದೀರಿ? ನೀವು ಜೀವಂತವಾಗಿದ್ದೀರಿ. ಜೀವಂತವಾಗಿರುವಂಥ ದೇವರನ್ನ ಹುಡುಕಿದ್ರೆ ಜೀವಂತವಾಗಿರೋ ದೇವರು ನಿಮಗೆ ಸಹಾಯ ಮಾಡ್ತಾನೆ. ನೀವು ಉಂಟು ಮಾಡಿಕೊಂಡಿರ್ತಕ್ಕಂಥವುಗಳು ಇರಬಹುದು, ಆದರೆ ನೀವೇ ಅವುಗಳನ್ನು ನಾಶಪಡಿಸಬಹುದು ಪ್ರಿಯರು. ಆದರೆ ನಿಮ್ಮನ್ನು ಉಂಟು ಮಾಡಿದಾತನು, ನೀವು ಯಾವ ಪ್ರಕಾರವಾಗಿ ನಿಮ್ಮ ಕೈಯಿಂದ ಉಂಟು ಮಾಡಲ್ಪಟ್ಟಿರ್ತಕ್ಕಂಥ ವಸ್ತುವನ್ನು ಹೇಗೆ ನಾಶಪಡಿಸುತ್ತೀರೋ, ನಿಮ್ಮನ್ನು ಉಂಟು ಮಾಡಿದ ದೇವರು ಕೂಡ ನಿಮ್ಮನ್ನು ನಾಶಪಡಿಸ್ತಾನೆ. ಆದರೆ ನಾಶಪಡಿಸುವುದಕ್ಕಾಗಿ ನಿಮ್ಮನ್ನು ಉಂಟು ಮಾಡಲಿಲ್ಲ, ರಕ್ಷಿಸುವುದಕ್ಕಾಗಿ ಆತನು ಉಂಟು ಮಾಡಿದ್ದಾನೆ. ಎಲ್ಲರೂ ಗಟ್ಟಿಯಾಗಿ ಚಪ್ಪಡಿಸಿರುತ್ತಾನೆ. ಆ ರಕ್ಷಕರು ಯಾರು? ಅನೇಕ ಶರಣರು ಹೇಳಿದ್ದಾರೆ, ಗತಿಸಿ ಹೋಗಿದ್ದಾರೆ. ಕೊಡೆಕಲ ಬಸವಣ್ಣನವರು ಹೇಳಿದ್ದಾರೆ, ಕಲ್ಯಾಣದ ಬಸವಣ್ಣನವರು ಹೇಳಿದ್ದಾರೆ. ಪ್ರಿಯವಾದವರೇ, ಅದೇ ಪ್ರಕಾರವಾಗಿ ಸರ್ವಪಲ್ಲಿ ರಾಧಾಕೃಷ್ಣ ಅವರು, ರಾಷ್ಟ್ರಪತಿಯವರು, ಅವರು ಗುರುವನ್ನ ಕಂಡುಕೊಂಡು, ದೇವರನ್ನ ಕಂಡುಕೊಂಡು ಆ ದೇವರು ಯಾರು ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದಕ್ಕಾಗಿ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ನಿಮ್ಮ ಕವಿಗಳು ಕೂಡ ನನ್ನ ವಿಷಯದ ಬಗ್ಗೆ ಬರೆದಿದ್ದಾರಲ್ಲ. ಕವಿಗಳಿಗೆ ಕೊಟ್ಟಿರುವಂಥದ್ದು ಯಾರು ಕೊಟ್ಟಿದ್ದಾರೆ? ಜ್ಞಾನ. ದೇವರು ಕೊಟ್ಟಿದ್ದಾನೆ ಜ್ಞಾನ. ಪ್ರೇಸ್ ದಿ ಲಾರ್ಡ್. ಇವತ್ತು ಆ ದೇವರ ಕಡೆ ನೀನು ಹೋಗ್ಬೇಕಾದ್ರೆ ಏನು ಅಡಚಣೆಯಾಗಿದೆ? ಸ್ಥಿರಚಿತ್ತನಾಗಿರೋ, ಧೈರ್ಯದ ಚಿತ್ತ ಬದಲಿ ಆಗಲಾರ್ದಂಗೆ ಇರಬೇಕಾದ್ರೆ ನೀನೇನು ಬಿಡಬೇಕು? ಹೊಲದೊಳಗೆ ಬೀಜ ಬಿತ್ತಬೇಕಾದ್ರೆ ಮೊದಲು ಹೊಲ ಏನು ಮಾಡಬೇಕು? ಸ್ವಚ್ಛ ಮಾಡಬೇಕು ಪ್ರಿಯ. ಏನು ಮಾಡ್ಬೇಕ್ರಿ? ಹೊಲ ಸ್ವಚ್ಛ ಮಾಡಬೇಕು. ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ನೀನು ಹೊಲ ತಗೊಳ್ಬೇಕು. ನೀನು ಹೊಲ ತಗೊಂಡಿದ್ದೀಯಾ? ಹೊಲನ ಸ್ವಚ್ಛ ಮಾಡಬೇಕು, ಮಡಿಕೆ ಹೊಡಿಬೇಕು, ಕುಂಟೆ ಹೊಡಿಬೇಕು. ಅದಕ್ಕಿಂತ ಮುಂಚೆ ಏನು ಮಾಡಬೇಕು? ಅದರಲ್ಲಿರ್ತಕ್ಕಂಥ ಗಿಡ ಗಂಟೆಗಳನ್ನ ತೆಗೆದು ಹಾಕಬೇಕು. ಯಾವುದು ಗಿಡವಾಗಿ ಮರವಾಗಿ
ಒಳ್ಳೆ ಬೀಜ ಒಳ್ಳೆ ಫಲ ಬರಲಾರ್ದಂಗ ಭೂಮಿಯನ್ನು ಹಾಳು ಮಾಡಿದೆಯೋ, ನಿನ್ನ ಜೀವಿತ ಪರಲೋಕ ರಾಜ್ಯಕ್ಕೆ ಹೋಗಲಾರ್ದಂಗ ಯಾವ್ದು ಹಾಳು ಮಾಡಿದೆಯೋ, ನಿನ್ನ ಹೃದಯದಲ್ಲಿ ಯಾವ ಬೀಜ ಬಿತ್ತಲ್ಪಟ್ಟಿದೆಯೋ. ಕೆಲವೊಬ್ಬರಿಗೆ ಅನುಮಾನದ ಬೀಜ. ಎಂತ ಅನುಮಾನ ಗೊತ್ತಾ? ಮೊದಲು ಅಯ್ಯರಂದ್ರೆ ಭಾರಿ ಭಕ್ತಿ, ಕಾಲಿಡ್ಕೊಳಕ್ ಹೋಗ್ತಾರ, ಎಲ್ಲಿ ನಿಂತಲ್ಲೇ ಕೈ ಮುಗಿತಾರೆ, ಎಲ್ಲ ಮಾಡ್ತಾರೆ. ಬರ್ತಾ 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 ಏನಾಗತ್ರ ಅವ್ರ ಭಕ್ತಿ ತೋತು ಬಿದ್ದು ಕೊಡಾದಂಗ ಆಗತ್ತೆ. ಎಲ್ಲಿ ಬೇಕಾರೆಲ್ಲ ಸುರಿಸ್ತಾರೆ. ಏನ್ ಗೊತ್ತಾ? ಅಯ್ಯರ್ ಮೊದ್ಲಂಗಿಲ್ಲ, ಬದ್ಲಾಗ ಅಂದ್ರೆ ಅಯ್ಯರ್ ಬದ್ಲಾಗಿಲ್ಲ, ಅಯ್ಯರ ಮೇಲೆ ಇರ್ತಕ್ಕಂಥ ನಿಮ್ಮ ದೃಷ್ಟಿ ಬದ್ಲಾಗ್ಯದ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ ಕೂಸೆ. ಗುರುವಿನ ಬಗ್ಗೆ ಅವಹೇಳನ ಮಾಡೋದು ಮಹಾಪಾಪ, ಮಾಡಬಾರದು. ಯಾಕೆ ಗೊತ್ತಾ? ನಿನ್ನನ್ನ ಪರಲೋಕ ರಾಜ್ಯಕ್ಕೆ ಒಯ್ಯುವ ಶುಭೋದಯನ್ನ ತಿಳಿಸುವ ಸಾಧನವಾಗಿ ದೇವರು ನೇಮಕ ಮಾಡಿದ್ದಾರೆ. ಎಲ್ಲರೂ ಗಟ್ಟಿ ಇಷ್ಟಪಡೋಣ. ನಿನ್ನಂತೆ ನರನಾಗಿರುವ ಮನುಷ್ಯನನ್ನ ನೀನೇನ್ ಮಾಡಬಾರ್ದು? ಕನಿಷ್ಠವಾಗಿ ಕಾಣಬಾರದು. ಹಲ್ಲೆಲೂಯಾ. ಪ್ರಾಣಪ್ರಿಯನನ್ನ ಈ ಅಮ್ಮ ಹುಡುಕ್ತಾ ಇದ್ದಾಳೆ. ಎಲ್ಲಿ? ಹಾಸಿಗೆಯಲ್ಲಿ ಹುಡುಕ್ತಾ ಇದ್ದಾಳೆ. ಹಾಸಿಗೆ ಅಂದ್ರೆ ನೀನು ಇದ್ದ ಸ್ಥಿತಿಯಲ್ಲಿ ಇದ್ದ ನಿನ್ನ ದುರ್ಬುದ್ಧಿ ಬುಳ್ಳಾರ್ದಂಗೆ ದೇವರು ಹುಡುಕಿದ್ರೆ ಸಿಗೋದಲ್ಲ. ದೇವರ ಸಂತೋಷ ನಿನಗೆ ಸಿಗಂಗಿಲ್ಲ. ನಿನ್ನಲ್ಲಿರುವ ಕೆಟ್ಟತನ, ಪಾಪದ ಸ್ವಭಾವ, ವಿಚಾರದ ಸ್ವಭಾವ, ಮೋಹದ ಸ್ವಭಾವ, ಇನ್ನೊಬ್ಬರನ್ನ ಬೇಯುವ ಸ್ವಭಾವ, ಜಗಳಾಡುವ ಸ್ವಭಾವ, ಇದೆಲ್ಲ ಸ್ವಭಾವ ಎಂಬ ಹಾಸಿಗೆಯಲ್ಲಿ ನೀನು ಬಿದ್ದುಕೊಂಡು ನೀನು ದೇವರ ಹುಡುಕಿದ್ರೆ ದೇವರಲ್ಲಿ ಸಿಗ್ತಾನೆ. ಹಾಸಿಗೆ ಹುಟ್ಟಿ ಎದ್ದು ಬಂದ್ರೆ ಸಿಗ್ತಾನೆ. ಎಲ್ಲ ಗಟ್ಟಿ ದುಡ್ಡು. ಪ್ರಾಣಪ್ರಿಯ ನಿನ್ನ ಪ್ರಾಣವನ್ನ ಈ ಲೋಕದೊಳಗ ದೇಹವೆಂಬ ಒಂದು ಗುಡಿಯನ್ನು ಕಟ್ಟಿ ಪ್ರಾಣವೆಂಬ ತನ್ನ ಜೀವವನ್ನು ತುಂಬಿಸಿ ಈ ಲೋಕದೊಳಗೆ ತನ್ನ ಮಹಿಮೆಯನ್ನು ಮಹಿಮೆಪಡಿಸುವುದಕ್ಕಾಗಿ ನಿನ್ನನ್ನು ಕಳಿಸಿಕೊಟ್ಟಿದ್ದಾನೆ. ಎರಡು ಗಟ್ಟಿದ್ದು. ಹಲ್ಲೆಲೂಯಾ. ಹಾಸಿಗೆ, ಮೊದಲನೇ ಹಾಸಿಗೆ ಯಾವುದ್ರೆ? ಸಂಪ್ರದಾಯ ಎಂಬ ಹಾಸಿಗೆ. ನಾವು ಬೇರೆ, ನೀವು ಬೇರೆ. ಬೇರೆದವ್ರು ಇಲ್ಲಿನ ಬೇರೆ ಮ್ಯಾಲೆ ಇಡ್ತಾರ, ಸತ್ರ ಅಲ್ಲೇ ಇಡ್ಬೇಕು ಭೂಮಿಯಾಗ. ಹೊರಗಿಟ್ರ ವಾಸನ, ದುರ್ವಾಸನ ಪ್ರಿಯ. ಪ್ರಾಣಿಗಳನ್ನ ಹೊರಗೆ ಬಿಸಾಕ್ತಾರೆ, ಎಲ್ಲಿ ಬೇಕಾದ್ರೆ ಎಲ್ಲಿ ಬಿಸಾಕ್ತಾರೆ. ಮನುಷ್ಯನ ಎಲ್ಲಿ ಹೊರಗೆ ಬಿಸಾಕಲ್ಲ. ಯಾಕೆ? ಪ್ರಾಣಿಗಳನ್ನ ಕಂಡ್ರೆ ಭಯ ಇಲ್ಲ, ಪ್ರಾಣಿಗಳ ಹೆಣಗಳ ಕಂಡ್ರೆ ಭಯ ಇಲ್ಲ, ಮನುಷ್ಯನ ಹೆಣ ಕಂಡ್ರೆ ಭಯ. ಬದುಕಿದಾಗ ಏನು ಪರವಾಗಿಲ್ಲ, ಸತ್ತ ಮೇಲೆ ಭಯ. ಆದ್ರೆ ಅಂತ ಕೆಲಸಕ್ಕೆ ಬರಲಾರ್ದವನಂತ, ಕೆಲಸಕ್ಕೆ ಬರಲಾರ್ದ ನಮ್ಮನ್ನ ಅಂತ ರೂಪಿಗಳನ್ನ ಕೆಲಸಕ್ಕೆ ಬರುವಂತೆ ಮಾಡಿದ ದೇವರು ಏಸಪ್ಪ. ಎಲ್ರಿಗೂ ಹಲ್ಲೆಲೂಯಾ. ಮೊದಲನೇ ಹಾಸಿಗೆ ಸಂಪ್ರದಾಯ, ಎರಡನೇ ಹಾಸಿಗೆ ಯಾವುದ್ರೆ? ಮತಾಚಾರ, ಮತ. ನಾವು ಅವರು, ನೀವು ಇವರು. ಹಲ್ಲೆಲೂಯಾ. ಬೇರೆ ಕುಲದವ್ರಿಗೆ ನನ್ನ ಜೀವ ಗುಂಡಿಗೆ ತೆಗೆದು ಇಲ್ಲೇನು ಬೆನ್ನಿಂದಿಟ್ಟ ನನ್ನ ದೇವ್ರೆ, ತೆರೆಗಿಟ್ಟ ನನ್ನ ಗುಂಡಿಗೆ. ಎಲ್ಲರಿಗೆ ಗುಂಡಿಗೆ ಎಲ್ಲಿರ್ಬೇಕು ಅಲ್ಲೇ ಇರ್ತದೆ. ಬಚ್ಚಲ್ಲಿ ಇಟ್ಟರೆ ಏನಾಗತ್ತ? ಮುಗಿದೋಗ್ತದೆ. ಅವ್ರಿರಲ್ಲ ಪ್ರಿಯರು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಕಣ್ಣಿದ್ದಲೇ ಇಡ್ಬೇಕು. ಕಣ್ಣಿದ್ದಲೇ ಹುಟ್ಟಿ ಹಿಂದೆ ಇಟ್ಟರೆ ಹೆಂಗೆ ಕಾಣತ್ತಾರೆ? ಅಂದ್ರೆ ಅರ್ಥ ಏನು? ಮಾನವರೆಲ್ಲ ಒಂದೇ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಮೊದಲನೇ ಹಾಸಿಗೆ ಸಂಪ್ರದಾಯ. ಇದು ಮನುಷ್ಯನನ್ನು ನಾಶಪಡಿಸುತ್ತೆ, ಮನುಷ್ಯನನ್ನ ಆ ದೇವಲೋಕಕ್ಕೆ ಒಯ್ಲಾರ್ದಂಗೆ ಮಾಡುತ್ತೆ ಈ ಸಂಪ್ರದಾಯ. ನಮ್ಮ ಸಂಪ್ರದಾಯ ಹಿಂಗೆ ಇತ್ತು. ನಮ್ಮ ಸಂಪ್ರದಾಯ ಎಲ್ಲ ಬಿಟ್ರ ಸಂಪ್ರದಾಯ. ಸಂಕಷ್ಟ, ಪ್ರಾಯಶ್ಚಿತ್ತ, ದರಿದ್ರತೆ, ಯಮಲೋಕಕ್ಕೆ. ಅದಾದ್ರೆ ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಹಲ್ಲೆಲೂಯಾ. ಪ್ರಿಯವಾದವರೇ, ಸಂಪ್ರದಾಯ, ಈ ಸಂಪ್ರದಾಯದ ಮೂಲಕವಾಗಿ ದೇವರ ಮಾತನ್ನು ನಾವೇನ್ ಮಾಡ್ತೀವಿ? ನಿರಾರ್ಥಕ ಮಾಡ್ತೀವಿ.
ದೇವರ ಮಾತುಗಳು ನಮಗೇನೋ ಒಳಗೆ ಹೋಗ್ತಾ ಇಲ್ಲ. ಸಂಪ್ರದಾಯ ಎಂಬ ಗಿಡ ಐತೆ, ಈ ಹೊಲ ಶುದ್ಧ ಮಾಡ್ಬೇಕು. ಅದನ್ನ ಕಡಿದು ಬೇರೆ ಸಮೇತ ತೆಗೆದು ಬಿಸಾಕಿದ್ರೆ ಅವಾಗ ಬೀಜ ಊರಕ್ಕೆ ಅನುಕೂಲ ಆಗುತ್ತೆ. ಇನ್ನು ಭಾಳ ಐತೆ. ಏನು ಹೊಲ ಲೆವೆಲ್ ಮಾಡ್ಬೇಕು, ಒಟ್ಟು ಕಟ್ಟಬೇಕು, ಕಸ ಕಡ್ಡಿ ಆರಿಸ್ಬೇಕು, ತೆಗೆದು ಸುಡ್ಬೇಕು. ಸುಡ್ತಾರೆ ಇಲ್ಲ ಅಂದಂಗೆ ಜೋಪಾನ ಮಾಡ್ತಾರೆ. ನಿಮ್ಮಲ್ಲಿ ಇರ್ತಕ್ಕಂಥ ಕೆಟ್ಟ ಗುಣಗಳನ್ನು ನೀವು ಸುಟ್ಟು ಹಾಕಬೇಕು. ಸುಟ್ಟು ಹಾಕಿದ್ರೇನೆ ಸಂಪೂರ್ಣವಾಗಿ ದೇವರಿಗೆ ಸ್ಥಿರ ಚಿತ್ತದಿಂದ ಧ್ಯಾನ ಮಾಡುವಂಥದ್ದಾಗಿದೆ. ಬರೆಯಲ್ಲ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯ. ಮತವೆಂಬ ಹಾಸಿಗೆ, ಇದನ್ನ ಹಾಸ್ಕೊಂಡು ಕುಂದ್ರಣ್ಣ ಬಂದ್ರೆ ಮುಗಿದೋದ್ ಕತೆ. ನಿಮ್ಮಲ್ಲಿ ಭಕ್ತಿ ವೃದ್ಧಿ ಆಗಲ್ಲ, ಬಿದ್ದು ಹೋಗ್ತಾರೆ, ದೇವ್ರ ಸಿಗಲ್ಲ. ನೀವು ಎಷ್ಟು ಸಲ ಪ್ರಾರ್ಥನೆ ಬಂದ್ರು ಉಪಯೋಗ ಇಲ್ಲ, ಇವು ತೆಗೆದಾಕಿ. ಹಲ್ಲೆಲೂಯ, ದೇವರಿಗೆ ಮಹಿಮೆ ಉಂಟಾಗಲಿ. ಆಮೇಲೆ ಇನ್ನೊಂದು ಯಾವುದ್ರೆ ಆಚಾರ, ದುರಾಚಾರ ನೋಡ್ರಿ ಎಂತ ವಿಚಿತ್ರ. ಆ ದುರಾಚಾರಗಳಿಂದ ದೂರ ಇರ್ಬೇಕು. ಹಲ್ಲೆಲೂಯ. ಈ ಶರೀರವನ್ನ ಕೆಡಿಸ್ಕೊಳ್ಳಾರ್ದಂಗ ಇದು ಮಾಡಿ ದೇವರು ನೀನು ನೋಡ್ತಾ ಇದ್ದಾನೆ, ತನ್ನ ರೂಪದಲ್ಲಿ ನಿನ್ನ ಉಂಟು ಮಾಡಿದ್ದಾನೆ. ನೀನು ಕೆಟ್ಟ ಕಾರ್ಯಗಳನ್ನ ಮಾಡಲಾರ್ದಂಗೆ ಇರ್ಬೇಕು. ಹಲ್ಲೆಲೂಯ. ದೇವ್ರು ನಾನು ನೋಡ್ತಾನೆ, ಇಷ್ಟು ದಿವಸ ನಾನು ಮಾಡೀನಿ, ಕಣ್ಣು ಮುಚ್ಕೊಂಡು ದೇವ್ರ ಕಡೆ ದೃಷ್ಟಿ ಇಟ್ಟಿಲ್ಲ. ಇವತ್ತು ನೀನು ದೇವ್ರ ಕಡೆ ದೃಷ್ಟಿ ಇಟ್ಟರೆ ನಿನಗೆ ಕೆಟ್ಟದ್ದು ಮಾಡೋದನ್ನ ಬಿಡ್ತೀವಿ, ಎಲ್ಲ ಕಡೆ. ಆಮೇಲೆ ಮೂರನೇದು, ನಾಲ್ಕನೇದು ಮೂಢತನ ಎಂಬ ಹಾಸಿಗೆ. ಹಲ್ಲೆಲೂಯ. ಸರಿ, ಎಷ್ಟು ನೋಡಿದೀವಿ ನಾವು? 4, 5. ಸರಿ. ಅಹಂ, ನಾನು ಎಂಬ ಹಾಸಿಗೆ. ನನಗೆ ಎಲ್ಲ ತಿಳಿತೈತೆ, ನಮಗೆ ನಾವೇ ದೊಡ್ಡವರು, ನಮ್ಮದೇ ದೊಡ್ಡದು ಗುಂಪು. ಹೌದಾ? ಹಲ್ಲೆಲೂಯ. ದಾನಿಯೇಲ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 20ರಿಂದ 23. ನಾನು ಎಂಬ ಹಾಸಿಗೆ. ಹಲ್ಲೆಲೂಯ, ದೇವರಿಗೆ ಮಹಿಮುಂಟಾಗಲಿ. ಹೀಗೆ ಅವನ ಹೃದಯವು ಉಬ್ಬಿ ಅವನ ಸ್ವಭಾವವು ಜಡವಾಗಿ ಅವನಿಗೆ ಸೊಕ್ಕೇರಲು ಅವನನ್ನು ರಾಜ ಆಸನದಿಂದ ತಳ್ಳಿ ಮಾನವನ್ನು ತೆಗೆದು ಬಿಟ್ಟು. ನೋಡ್ರಿ, ಒಬ್ಬ ರಾಜ ಇರ್ತಾನೆ, ಇಡೀ ಪ್ರಪಂಚವನ್ನ ಆಳಿದ ರಾಜ. ಪ್ರಿಯರೇ, ಎರಡು ಗಟ್ಟಿಯಾಗಿ ಚಪ್ಪಾಡುತ್ತಿರೋ ನೆಬೂಕದ್ನೆಚ್ಚರ ಮಹಾರಾಜ ಅಂತ ಒಂದು ಇದು ದೇವರ ಅದಕ್ಕೆ ಕೊಟ್ಟಿದ್ದಾನೆ, ಇಡೀ ಪ್ರಪಂಚವನ್ನು ಅದಕ್ಕೆ ಕೊಟ್ಬಿಡಣ. ಆದರೆ ಈತ ಏನ್ ಮಾಡಿದಾನೆ? ಗರ್ವ ಬಂದಿದೆ ಪ್ರಿಯರತನಿಗೆ, ಅಹಂಕಾರ ಬಂದಿದೆ ಪ್ರಿಯರತಿಗೆ. ಅದಕ್ಕೆ ಆತ ನನ್ನನ್ನು ಬಿಟ್ಟು ಯಾರು ಇಲ್ಲ, ನಾನೇ ದೇವರು, ಚಕ್ರ ಏಕಚಕ್ರಾಧಿಪತಿ ಅಂತ ತಿಳ್ಕೊಂಡು ಅದಕ್ಕೆ ಅಹಂಕಾರ ಬಂದಾಗ ನನ್ನನ್ನೇ ನೀವು ಪೂಜೆ ಮಾಡಬೇಕು, ನನ್ನನ್ನು ನೀವು ಆರಾಧಿಸಬೇಕು. ಕೊಲ್ಲುವುದು ನನ್ನ ಕಡೆ, ನಿಮ್ಮನ್ನು ಉಳಿಸುವುದು ನನ್ನ ಕಡೆ, ನನ್ನ ಕೈಯೊಳಗಿದೆ ಅಂತ ತಿಳ್ಕೊಂಡು ಆತ ಅಹಂಕಾರದಿಂದ ಮೆರೆದನ ಪ್ರಿಯರೇ. ಮೆರೆದಾಗ ಅಲ್ಲೇ ದೇವರು ಆತನಿಗೆ ಕನಸಿನೊಳಗೆ ಏನ್ ಮಾಡ್ತಾನೆ? ದರ್ಶನ ಕೊಡ್ತಾನ ಪ್ರಿಯರೇ. ಎಂತ ದರ್ಶನ ಗೊತ್ತಾ? ಭೂಮಿ ಮೇಲೆ ಬೃಹದಾಕಾರವಾಗಿರುವಂತ ದೊಡ್ಡ ಮರ ಬೆಳೆಯಲ್ಪಡುತ್ತೆ. ಬೆಳೆಯಲ್ಪಟ್ಟಾಗ ದೇವಲೋಕದಿಂದ ಒಬ್ಬ ದೂತ ಬಂದು ಏನ್ ಮಾಡ್ತಾನೆ ಗೊತ್ತಾ? ಆ ಒಂದು ಮರವನ್ನ ಕಡಿದಾಕ್ತಾನೆ. ಅದಕ್ಕಿಂತ ಮುಂಚೆ ಪ್ರಪಂಚದ ಎಲ್ಲಾ ಜಾತಿ ಏನು ಪಕ್ಷಿಗಳು ಬಂದದ್ರಲ್ಲಿ ವಾಸ ಮಾಡ್ತವೆ, ಗೂಡುಗಳು ಕಟ್ಟಿಕೊಳ್ತವೆ. ಆಮೇಲೆ ಎಲ್ಲ ಪ್ರಾಣಿಗಳಿಗೂ ಆ ಒಂದು ಗಿಡ ವಾಸಸ್ಥಾನವಾಗಿರುತ್ತೆ. ಅದರ ನೆರಳಿಗೆ ಅನೇಕರು ಬದುಕ್ತಾ ಇರ್ತಾರೆ, ಅನೇಕ ಜೀವಿಗಳು ಬದುಕ್ತಾ ಇರ್ತಾವ ಪ್ರಿಯರೇ. ಆದರೆ ಒಂದು ಕೂಗು ಬರುತ್ತೆ, ಇದನ್ನ ಏನು ಮಾಡ್ರಿ? ಕಡಿಯಿರಿ ಎಂಬುದಾಗಿ. ದಾನಿಯೇಲ ಪ್ರವಾದನ ಗ್ರಂಥದಲ್ಲಿ ಓದಿದ ನಿಮ್ಗೆ ಗೊತ್ತಾಗುತ್ತೆ ಪ್ರಿಯರೇ. 4ನೇ ಅಧ್ಯಾಯ ನೋಡಿ. ದಾನಿಯೇಲನ ಪ್ರವಾದನ ಗ್ರಂಥ 4ನೇ ಅಧ್ಯಾಯ ಓದಿ. 10ನೇ ವಾಕ್ಯ. ನಾನು ಹಾಸಿಗೆಯ ಮೇಲೆ ಮಲಗಿದ್ದಾಗ ನನ್ನ ಮನಸ್ಸಿಗೆ ಬಿದ್ದ ಕನಸುಗಳು ಇವೆ. ಎಲ್ಲಿದರೀಗ? ನಾನೆಂಬ ಹಾಸಿಗೆ ಮೇಲೆ ಮಲಗಿದಾನ ಪ್ರಿಯರೇ. ಎಲ್ಲಿ ಮಲಗಿದಾನ? ನಂದ ನಡಿಬೇಕು. ನಾವ್ ಯಾರು? ನಾವು ದೊಡ್ಡವರು.
ನಾನೇ ಗೌಡ, ನಾನೇ ತಾತ, ನಾನೇ ಶ್ರೀಮಂತ, ನಾನೇ ನಾಯಕ, ನಾನೇ ಒಡೆಯ, ನಂದೇ ರಾಜ್ಯ, ನಂದೇ ರಾಜಕೀಯ, ಎಲ್ಲಿ ಹೋದ್ರೆ ನಂದೇ ಗೆಲ್ಲುತ್ತೆ. ಕಾಲಗೊಂದು ಕಾರ, ಕೈಗೊಂದು ಕಾರದವು ನನಗೆ. ಏನು ಬೇಕಾದ್ರೂ ನಾನು ಮಾಡಬಹುದು. ಪ್ರಿಯವಾದವರೇ, ಈ ರಾಜ ಆಸೆಗೆ ಮೇಲೆ ಮಲಗ್ಯಾನ. ಯಾವ ಆಸೆಗೆ ಮೇಲ್ರಿ? ಅಹಂಕಾರದ ಆಸೆಗೆ, ನಾನೆಂಬ ಅಹಂಕಾರದ ಆಸೆಗೆ. ಪ್ರಿಯವಾದವರೇ, ಆ ಅಧಿಕಾರ ಕೊಟ್ಟ ದೇವರನ್ನ ಧ್ಯಾನ ಮಾಡಬೇಕಲ್ಲ, ಆತನ ಕಡೆ ನೋಡ್ಬೇಕಲ್ಲ, ಲಕ್ಷ್ಯ ಬಿಡಬೇಕಲ್ಲ, ಇಡಲಿಲ್ಲ. ಹೋದ್ರಿ. ಹಾಸಿಗೆಯ ಮೇಲೆ ಮಲಗಿದ್ದಾಗ ಹಾಸಿಗೆ ಮೇಲೆ ಮಲಗಿದ್ದಾಗ ನನ್ನ ಮನಸ್ಸಿಗೆ ಬಿದ್ದ ಕನಸುಗಳು ಇವೆ. ನನ್ನ ಮನಸ್ಸಿಗೆ ಬಿದ್ದ ಕನಸುಗಳು ಇವೆ. ಇಗೋ ಲೋಕದ ನಡುವೆ, ಇಗೋ ಲೋಕದ ನಡುವೆ ಬಹು ಎತ್ತರವಾದ ಒಂದು ವೃಕ್ಷವನ್ನು ಕಂಡೆನು. ಬಹು ಎತ್ತರವಾದ ವೃಕ್ಷವನ್ನು ಕಂಡೆನು. ಆ ವೃಕ್ಷವು ಬೆಳೆದು ಬಲಗೊಂಡಿತ್ತು. ಅದರ ತುದಿಯು ಆಕಾಶವನ್ನ ಮುಟ್ಟಿತ್ತು. ಅದರ ತುದಿಯು ಆಕಾಶವನ್ನು ಮುಟ್ಟಿತ್ತು. ಅದು ಭೂಲೋಕದ ಕಟ್ಟ ಕಡೆಗೂ ಕಾಣಿಸುತ್ತಿತ್ತು. ಅದು ಭೂಲೋಕದ ಕಟ್ಟ ಕಡೆಯವರೆಗೂ ಕಾಣಿಸಿತ್ತು. ಅಂದ್ರೆ ಈ ತರ ರಾಜ್ಯ ಸಾಮ್ರಾಜ್ಯ ಇಡೀ ಭೂಲೋಕವೆಲ್ಲ ಹಪ್ಪಿಕೊಂಡಿದೆ. ಪ್ರಿಯರೇ, ಹಲ್ಲೆಲೂಯಾ. ನೆಬೂಕದ್ನೆಚ್ಚರ್ ರಾಜ ಇಡೀ ಭೂಲೋಕದಲ್ಲಿ ಎಷ್ಟು ದೇಶಗಳಿವೆ, ಆ ದೇಶಗಳು ಎಲ್ಲ ಆಳ್ತಾ ಇದ್ದಾಗೀತ. ಹಿಸ್ಟ್ರಿಯಲ್ಲಿ ಬರುತ್ತೆ ಈತನ ಒಂದು ಚರಿತ್ರೆ. ಪ್ರಿಯರೇ, ಅಂದ್ರೆ ಸ್ವಲ್ಪ ಕೊಟ್ಟಿರ್ತಾರ. ಪರಿಪೂರ್ಣ ಅಂದ್ರೆ ಪ್ರಪಂಚ ಚರಿತ್ರೆ ಓದಿದ್ದಪ್ಪ ಅಂದ್ರೆ ಗೊತ್ತಾಗುತ್ತೆ. ಪ್ರಿಯರೇ, ಎಷ್ಟು ರಾಜರು ಪ್ರಪಂಚವನ್ನ ಆಳಿದರು ಎಂಬುದಾಗಿ, ಎಷ್ಟು ದೇಶಗಳನ್ನು ಆಳಿದರು ಎಂಬುದಾಗಿ ಆ ಚರಿತ್ರೆಯಲ್ಲಿ ಬರೆಯಲ್ಪಟ್ಟಿರುತ್ತೆ. ಪ್ರಪಂಚವನ್ನು ಆಳಿರುವ ಚಕ್ರವರ್ತಿಗಳು ಸಹಜವಾಗಿ ಹಿಸ್ಟ್ರಿಯಲ್ಲಿ ನೋಡ್ತೀವಿ ನಾವು. ಅಲೆಕ್ಸಾಂಡರ್ ಮತ್ತು ಸೀಸರ್, ನೆಪೋಲಿಯನ್, ಹಲ್ಲೆಲೂಯಾ, ಆಮೇಲೆ ಹಿಟ್ಲರ್, ಕೊನೆ ರಾಜ ಹಿಟ್ಲರ್. ಇವರು ಪ್ರಪಂಚವನ್ನು ಆಳಿದ ಚಕ್ರವರ್ತಿಗಳು ಎಂಬುದಾಗಿ ಶಂಕಿಸಲಾಗಿದೆ ಪ್ರಪಂಚ ಇತಿಹಾಸದಲ್ಲಿ. ಅದೇ ಪ್ರಕಾರವಾಗಿ ಪ್ರಿಯವಾದವರು, ಇವರಿಗಿಂತಲೂ ಹಿಂದೆ ಇರತಕ್ಕಂಥ ಮಹಾರಾಜ, ಇಡೀ ಪ್ರಪಂಚವನ್ನು ಆಳುವ ಮಹಾರಾಜ ಯಾರು? ನೆಬೂಕದ್ನೆಚ್ಚರ್. ಆತನಿಗೆ ಇಡೀ ಭೂಲೋಕ ಆಳುವ ಅಧಿಕಾರವು ದೇವರು ಕೊಟ್ಟಿದ್ದ. ಪ್ರಿಯರು, ಆದ್ರೆ ಆ ದೇವರನ್ನ ನೋಡ್ರಿ ಏನ್ ಮಾಡ್ತಾನೆ ನೋಡ್ರಿ. ಹಾಸಿಗೆ ಮೇಲೆ ಬಿದ್ದಾಗ ಯಾವ ಹಾಸಿಗೆ? ನಾನೆಂಬ ಹಾಸಿಗೆ, ನಾನೇ ರಾಜ, ನಾನೇ ದೇವರು, ನಾನೇ ಸರ್ವಸ್ವ ಎಂಬುದಾಗಿ. ಇವತ್ತು ನಿನ್ನನ್ನು ಕೂಡ ದೇವರು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಾನೆ. ನಿನ್ನ ಮನೆಯಲ್ಲಿ ಆಗಲಿ, ನಿನ್ನ ಊರಿನಲ್ಲಾಗಲಿ, ನಿನ್ನ ಗ್ರಾಮದಲ್ಲಾಗಲಿ, ಅಥವಾ ನಿನ್ನಲ್ಲಿಯೇ ನೀನು ನಾನೇ ಅನ್ನತಕ್ಕಂಥ ಅಹಂಕಾರದಿಂದ ನೀನು ತುಂಬಿಕೊಂಡಿದ್ದೀಯಾ? ದೇವರು ನಿನಗೆ ತಿಳಿಸ್ತಾ ಇದ್ದಾನೆ ಪ್ರಿಯರೇ, ಮುಂದೆ ಆ ಅಹಂಕಾರ ಎಂಬ ಹಾಸಿಗೆಯನ್ನು ನೀನು ತೆಗೆದುಹಾಕ್ಬೇಕು. ಹಲ್ಲೆಲೂಯಾ. ನೋಡ್ರಿ, ಹೋದ್ರಿ. ಅದರ ಎಲೆಗಳು ಅಂದ, ಎಲೆಗಳು ಅಂದ, ಹಣ್ಣುಗಳು ಬಹಳ, ಅದರಿಂದ ಎಲ್ಲಕ್ಕೂ ಆಹಾರ, ಅದರಿಂದ ಎಲ್ಲಕ್ಕೂ ಆಹಾರ. ನೆರಳು ಭೂಜಂತುಗಳಿಗೆ ಆಶ್ರಯ, ಕೊಂಬೆಗಳು ಆಕಾಶ ಪಕ್ಷಿಗಳಿಗೆ ನೆಲೆ, ಅದು ಸಕಲ ಜೀವಿಗಳಿಗೂ ಜೀವನ. ನಾನು ಹಾಸಿಗೆಯ ಮೇಲೆ ಮಲಗಿದ್ದಾಗ ನನ್ನ ಮನಸ್ಸಿಗೆ ಬಿದ್ದ ಕನಸಿನ ಅನಿಮಿಷನಾದ ದೇವದೂತನು ಆಕಾಶದಿಂದ ಇಳಿದು ಗಟ್ಟಿಯಾಗಿ ಕೂಗಿ. ನೋಡ್ರಿ, ಆಕಾಶದಿಂದ ಇಳಿದು ಗಟ್ಟಿಯಾಗಿ ಕೂಗಿ. ಯಾರು? ದೇವದೂತ. ವೃಕ್ಷವನ್ನ ಕಡಿಯಿರಿ, ಕೊಂಬೆಗಳನ್ನ ಕತ್ತರಿಸಿರಿ, ಎಲೆಗಳನ್ನ ಉದುರಿಸಿರಿ, ಹಣ್ಣುಗಳನ್ನ ಚೆಲ್ಲಿರಿ, ಮೃಗಗಳು ನೆರಳನ್ನ ಬಿಟ್ಟು ಬಿಡಲಿ, ಪಕ್ಷಿಗಳು ರೆಂಬೆಗಳನ್ನ ತೊರೆದು ಹೋಗಲಿ, ಆದರೆ ಬುಡದ ಮೋಟನ್ನ ನೆಲದಲ್ಲಿ ಉಳಿಸಿ, ಕಬ್ಬಿಣ ತಾಮ್ರಗಳ ಪಟ್ಟೆಯನ್ನು ಅದಕ್ಕೆ ಬಿಗಿಯಿರಿ, ಬಿಗಿಯಿರಿ. ಅಡವಿಯ ಹುಲ್ಲು ಅದರ ಸುತ್ತ ಬೆಳೆದಿರಲಿ, ಅಡವಿಯ ಹುಲ್ಲು ಅದರ ಸುತ್ತ
ಬೆಳೆದಿರಲಿ. ಆಕಾಶದ ಇಬ್ಬನಿಯು ಅದನ್ನು ತೋಯಿಸಲಿ. ಆಕಾಶದ ಇಬ್ಬನಿಯು ಅದನ್ನು ತೋಯಿಸಲಿ. ಭೂಮಿಯು ಹುಲ್ಲು ಒಂದು ವೇಳೆ ಮನುಷ್ಯನು ದೇವರಿಗೆ ಇಷ್ಟವಿಲ್ಲದ ರೀತಿ ತನಗೆ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ, ಐಶ್ವರ್ಯವನ್ನ, ಆನಂದವನ್ನ, ಸಮೃದ್ಧಿಯನ್ನ, ಆಡಳಿತವನ್ನ ಲೆಕ್ಕಿಸದೆ ಇಷ್ಟ ಬಂದಂಗೆ ಜೀವಿಸಿದೆಯಾದರೆ ನಿನಗೆ ಭೂಲೋಕದಲ್ಲೆಲ್ಲ ಶತ್ರುಗಳು ದೇವನ ಲೆಕ್ಕಕ್ಕೆ ತಗೊಳ್ಳಲಾರದೆ ಇದ್ದ ಸಮಯದಲ್ಲಿ ದೇವದೂತನ ಹಿಡಿದು ಬರ್ತಾನಂತ. ಎಲ್ಲ ಒಂದರಿಂದ ಒಂದು ನಾಶ ಮಾಡ್ತಾನಂತ, ಒಂದರಿಂದ ಒಂದು ನಾಶ ಮಾಡ್ತಾನೆ. ಯಾವಾಗ ನಿನಗೆ ಬುದ್ಧಿ ಬರುವವರೆಗೂ ನಿನಗೇನು ಐಶ್ವರ್ಯ ಬಂದಿತ್ತು, ದುಡ್ಡು ಬರೋದು ಕಟ್ಟಾಗುತ್ತೆ, ಇದ್ದ ಆಸ್ತಿಯು ಹೊಲ ಅದು ಮಾರಲ್ಪಡುತ್ತೆ. ಅದೇ ಪ್ರಕಾರವಾಗಿ ನಿನ್ನ ಮಕ್ಕಳು ಚೆಲ್ಲ ಚೆದರ ಆಗಿಬಿಡ್ತಾರೆ, ನಿನ್ನ ಬಂಧು ವರ್ಗದವರು ದೂರ ಆಗಿಬಿಡ್ತಾರೆ. ಪ್ರಿಯವಾದವರೇ, ಅದಕ್ಕಾಗಿ ದೇವರಿಗೆ ವಿರೋಧವಾಗಿ ನೀನೇನು ಮಾಡಬಾರ್ದು, ನಡುಕೊಳ್ಳಬಾರದು. ನೆಬೂಕದ್ನೆಚ್ಚರ ಮಹಾರಾಜ ಪ್ರಿಯರು, ಇಡೀ ಪ್ರಪಂಚವನ್ನು ಆಳುವ ರಾಜ. ಹಲ್ಲೆಲೂಯಾ. ನೀನು ಭಕ್ತಿಯಲ್ಲಿ ಸಾಗಬೇಕಾದರೆ ನಾನೆಂಬ ಅಹಂಕಾರವನ್ನು ಏನು ಮಾಡಬೇಕು, ನೀನು ತೊಲಗಿಸಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಒಂದು ವೇಳೆ ಈ ಪ್ರಕಾರವಾಗಿ ಬಲಹೀನವಾದ ಸ್ಥಿತಿಯಲ್ಲಾದಾಗ ಯಾವ ಅಂತರಗಳಾಗಲಿ, ಯಾವ ಮಂತ್ರಗಳಾಗಲಿ, ಯಾವ ಶರಣರಾಗಲಿ ನಿಲ್ಲಿಸೋದಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರು. ಯಾಕೆ ಗೊತ್ತಾ? ಸೃಷ್ಟಿಕರ್ತನೇ ದೃಷ್ಟಿ ಇಟ್ಟು ನಿನ್ನನ್ನು ಸರಿ ಮಾಡೋದಕ್ಕಾಗಿ ಏನು ಮಾಡಿದ್ದಾನೆ, ಒಂದು ಹಳ್ಳ ಹಾಕಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಆಮೆನ್. ನೋಡ್ರಿ, ದೇವದೂತ ಬಂದು ಹೇಳ್ತಾ ಇದ್ದಾನೆ, ಕಡಿರಿ ಎಂಬುದಾಗಿ. ಇದು ಕನಸು ಬಿದ್ದ ಮೇಲೆ ಅಹಂಕಾರಿ ಆಗಿರ್ತಕ್ಕಂಥ ಆತ ಘಟ 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 ಏನ್ ಮಾಡ್ತಾ ಇದ್ದಾನೆ, ನಡೀತಾ ಇದ್ದಾನೆ ಪ್ರಿಯರೇ. ಎಲ್ಲರನ್ನ ಕರೆಸಿ ಕೇಳ್ತಾ ಇದ್ದೀನಿ, ನನಗೆ ಕನಸು ಬಿದ್ದಿದೆ, ಗಲಿಬಿಲಿ ಗಲಿಬಿಲಿ. ಪ್ರಿಯವಾದವರಿಗೆ ಏನಾಗುತ್ತೋ ಏನಂತ ಬಹಳ ಭಯದಿಂದ ಇರಬೇಕಾದ್ರೆ ಅವಾಗ ನೋಡ್ರಿ, ಅವಾಗ ಆ ಒಂದು ಅದರ ಅರ್ಥವನ್ನ ಹೇಳ್ತಾನೆ ಪ್ರಿಯರೇ. ನಿನ್ನ ರಾಜ್ಯವಲ್ಲ ಏನಾಗುತ್ತೆ, ಹೊರಟು ಹೋಗುತ್ತೆ. ನೀನು ಅಡವಿಯ ಜಂತುವಿನೋಪಾದಿಯಲ್ಲಿ, ಪ್ರಾಣಿಯೋಪಾದಿಯಲ್ಲಿ ನೀನು ಹುಲ್ಲು ತಿನ್ನುವಂತೆ ಆಗುತ್ತೆ ಎಂಬುದಾಗಿ. ನೋಡ್ರಿ ಪ್ರಿಯವಾದವರು, ಅದೇ ಈಗ ಮತ್ತೆ ರಿಪೀಟ್ ನಾವು ಓದಿಕೊಳ್ಳೋಣ. ದಾನಿಯೇಲನು ಬರೆದ ಗ್ರಂಥ 5ನೇ ಅಧ್ಯಾಯ 20-23. ಹೀಗೆ ಅವನ ಹೃದಯವು ಉಬ್ಬಿ ಅವನ ಸ್ವಭಾವವು ಜಡವಾಗಿ, ಅಹಂಕಾರ ಎಂಬ ಆಸೆಯನ್ನ ಆಯಿಸಿಕೊಂಡಾಗ ನಾನೆಂಬ ಅಹಂಕಾರದಿಂದ ನೀನು ಮೆರಿತಾ ಇದ್ದರೆ, ಶರಣರು ಯಾರು, ಸತ್ಪುರುಷರು ಯಾರು, ಅವರ ನಡತೆಯಿಂದ ಗುರುತಿಡಬೇಕು ಹೊರತು ಬಣ್ಣದ ಬಟ್ಟ ಹಾಕ್ಕೊಂಡದ್ದು ನೋಡಿದ್ದೇನೆ ಕಾಲಿಡ್ಕೊಂಡು ಕೈ ಮುಗಿದು ನೀ ಕಾಲು ತೊಳೆದು ತೆರೆ ಮೇಲೆ ನೀರು ಹಾಕ್ಕೊಂಬೋದಲ್ಲ. ಅವರ ವರ್ತನೆಯಿಂದ ಗುರುತಿಡಬೇಕು. ಇವರು ಶರಣರು, ಇವರು ಸಾಮಾನ್ಯರು, ಇವರು ಸತ್ಯವನ್ನ ಬೋಧನೆ ಮಾಡೋರು, ಅಸತ್ಯದಲ್ಲಿರುವವರು. ಸತ್ಯ ಇವರಲ್ಲಿ ಸ್ಥಾಪಿತವಾಗಿದೆಯೋ ಇಲ್ಲ ಅಂತ ಹೊರಗಡೆ ಭೂಷಣ ನೋಡಿ ನೀನು ಮಾಡಿದರೆ, ಮೋಸ ಹೋದರೆ ನೀನು ಕೂಡ ನಾಶವಾಗ್ತೀಯ, ಅವರು ಕೂಡ ನಾಶವಾಗ್ತಾರೆ ಪ್ರಿಯರೇ. ಅದಕ್ಕಾಗಿ ಪ್ರತಿಯೊಬ್ಬನಿಗೆ ದೇವರು ಏನು ಮಾಡಿದ್ದಾನೆ, ಜ್ಞಾನವನ್ನು ಕೊಟ್ಟಿದ್ದಾನೆ. ಎಲ್ರು ಗಟ್ಟಿ ಇಷ್ಟಪಡ್ತಾನೆ. ಭಕ್ತಿ ಮಾಡಬೇಕಾದ್ರೆ ಜ್ಞಾನಯುಕ್ತವಾದ ಭಕ್ತಿಯನ್ನ ಮಾಡೋ, ಮೂಢತ್ವದ ಭಕ್ತಿ. ಸೂರ್ಯ ಮೂಡದ್ರೊಳಗೆ ಏನಾಗುತ್ತೆ, ನಾಶವಾಗಿ ಬಿಡುತ್ತೆ. ಸಣ್ಣದು ಏನಾದರೂ ಒಂದು ನೋವು ಬಂದ್ರೆ ಕೆಲಸ ಭಕ್ತಿ ಎಲ್ಲ ಮಾಡ್ತಾರೆ. ಯಾತ ಕೂಡಿತತ್ತು ಮಾಡ್ದಲ್ಲ ಮಾಡಿದಪ್ಪನು ಭಾರಿ ದಿಪ್ಪಲ ಆಗಿಬಿಟ್ಟು, ಸಣ್ಣ ಸಾಕು ನಿನಗೆ ರೋಗ. ಸತ್ಯ ಇದ್ದರೆ ನಿನ್ನನ್ನ ಬಿಡುಗಡೆ ಮಾಡುತ್ತೆ ರೋಗದಿಂದ. ಎಲ್ಲ ಗಟ್ಟಿದ್ದಾರೆ. ಸತ್ಯ ಇದ್ದರೆ ನಿನ್ನನ್ನು ಅಪೌತ್ರದಿಂದ ಬಿಡುಗಡೆ ಮಾಡುತ್ತೆ. ಸತ್ಯವನ್ನು ನಂಬಿದರೆ ಆ ಸತ್ಯ ನಿನ್ನೊಳಗೆ ಪ್ರವೇಶ ಮಾಡಿ ನಿನ್ನಲ್ಲಿರ್ತಕ್ಕಂಥ ಕೊಳಕು ಉಳುಕೆಯನ್ನು ತೆಗೆದುಹಾಕುತ್ತೆ. ಬೆಳೆದಲ್ಲ ಆ ಸತ್ಯವು ಯಾರು ಗೊತ್ತಾ, ಯೇಸು ಕ್ರಿಸ್ತ ಮಹಾಪ್ರಭುಗಳ. ಬೆಳೆದಲ್ಲ ಪ್ರಪಂಚದೊಳಗೆ ಮರಣವನ್ನು ಎದ್ದು ಬಂದವರು ಒಬ್ಬರೇ, ನಿಜವಾದ ದೇವರು ಒಬ್ಬರೇ, ಅವರೇ ಯೇಸು ಕ್ರಿಸ್ತ ಮಹಾಪ್ರಭುಗಳು. ಬೆಳೆದಲ್ಲ ಹಲ್ಲೆಲೂಯಾ. ನಿನಗೆ ಗೊತ್ತಿಲ್ಲ, ಗೊತ್ತು ಮಾಡೋದಕ್ಕಾಗಿ ಆ ಭಗವಂತ ಇಲ್ಲಿ ಮೃತ್ಯುಂಜಯ ಮಠವನ್ನ ಸ್ಥಾಪನೆ ಮಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್.
ಅಲ್ಲಿಲ್ಲಯ್ಯ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡ್ರಿ, ಒಪ್ಪಿಕೊಂಡಂತ ಅಹಂಕಾರ ಇದ್ದ ಉಬ್ಬಿಕೊಂತಾರೆ. ಯಾವಾಗ ಅವರು ಕೆಳಗಿರಂಗಿಲ್ಲ ದೃಷ್ಟಿ ಹಿಂಗೆ. ಈಗಿನ ಕೆಲವರು ಉಬ್ಬಿಕೊಂಡು ನಡೀತಾರೆ. ಉಬ್ಬಿ ಸೋಡಾ ಪುಡಿ ಜಗ್ಗಿ ಹಾಕಿದ ಪುಗ್ಗಿ ಬರೋಬುತ್ರಿ ಪ್ರಿಯರು. ಅದನ್ನ ಹಿಂಡಿದ್ರೆ ಅದ್ರಾಗೆಲ್ಲ ಎಣ್ಣೆ ಇರ್ತದೆ. ಈ ಉಬ್ಬಿದವರಿಗೆಲ್ಲ ಮೈಯಾಗಿ ಎಣ್ಣೆ ಇರ್ತದೆ. ಅಲ್ಲಿಲ್ಲಯ್ಯ, ಯಾವಾಗ ಭಟ್ ಅಂತ ಹೊಡಿತು ಗೊತ್ತಿಲ್ಲ, ಏನು ಹಾರ್ಟ್ ಅಟ್ಯಾಕ್. ಅದು ಹಿಂಡಿದಾಗ ಅದ್ರಾಗಸಿ ಹೊರಗೆ ಏನು ಬರುತ್ತೆ, ಎಣ್ಣೆ ಬರುತ್ತೆ ಪ್ರಿಯರು. ದೇವರಿಗೆ ಮಹಿಮೆ ಉಂಟಾಗಲಿ. ಅದನ್ನು ತಿಂದ್ರೆ ಆರೋಗ್ಯ ಕೆಟ್ಟೋಗುತ್ತೆ ಪ್ರಿಯರು. ಅದಕ್ಕೋಸ್ಕರವಾಗಿ ಉಪ್ಪಕ್ಕೆ ಬಿಡಬಾರ್ದು. ನಾವು ಉಪ್ಪಬಾರ್ದು. ಒಳ್ಳೆ ಉಪ್ಪಿದ್ರೆ ತಿಳಿಲಾರ ಉಪ್ಪಿದ್ದಪ್ಪ ಅಂದ್ರೆ ಈಗ ಏನಾಗೋಣ, ನಾವು ಉಪ್ಪನ್ನು ತೆಗೆದುಹಾಕೋಣ. ಉಪ್ಪೆಂಬ ಮಬ್ಬಿನೊಳಗಿರೋದು ಬೇಡ, ಉಪ್ಪೆಂಬ ಮಬ್ಬಿನೊಳಗಿರೋದು ಬೇಡ. ದೀನತೆ ಎಂಬ ಬೆಳಕಿನೊಳಗೆ ನಾವು ಎದ್ದು ನಿಲ್ಲೋಣ. ಬರೋದಲ್ಲ ಕ್ರಿಸ್ತ ಮಹಾರಾಜ್ ಕೂಲ್ಸು ನೋಡ್ರಿ, ಹಾಸಿಗೆ ಮೇಲೆ ಏನಾಗಿತ್ತಂದ್ರೆ ಮಲಗಿದಾಗ ಬಿದ್ದಿದೆ ಈತಗೆ ಕನಸು. ಇದು ಏನಾಗಿದೆ ಈಗ, ಉಬ್ಬಿಕೊಂಡಿದ್ದಾನೆ. ಆ ಮುಂದೆ ಹೋಗಿ, ಅವನ ಸ್ವಭಾವವು ಜಡವಾಗಿ ಉಬ್ಬಿದವರಿಗೆ ಜಡವಾಗಿರ್ತದ, ಕಲ್ಲಾಗಿರ್ತದೆ, ಗಟ್ಟಿರ್ತದ, ಕಲ್ಲು ಹೃದಯ. ಇನ್ನ ಕೆಲವರು ಅಂತಾರೆ, ನಾನೇ ತಾತನ ಫಸ್ಟ್ ಕರ್ಕೊಂಬಂದಿ, ನನ್ನಿಂದಲೇ ಅಲ್ಲ. ಅಯ್ಯಯ್ಯೋ, ನಿನ್ನಿಂದಲೇ ಅಲ್ಲ, ನೀನ್ ತಾತಕ್ಕೆ ಹಂಗ ಬಂದಿ. ಆಲೋಚನೆ ಮಾಡು. ಫಲವಿಲ್ಲದ ಮರ ಆಗಬೇಡ, ನಾನು ಅನ್ಕೋಬೇಡ. ನಿನಗಿನ ಮುಂಚೆ ಅನೇಕರು ಬಂದಿರ್ತಾರೆ, ಆದ್ರೆ ನಿನಗೆ ಗೊತ್ತಿಲ್ಲ. ನೀನು ಮನೆ ಬಂದಿ, ನಾನೇ ಅಲ್ಲ ಅಂತ ನೀ ತಿಳ್ಕೊಂಡು ನಾನೇ ಇರತಕ್ಕಂಥ ಅಹಂಕಾರ ಏನು ಮಾಡಬೇಕು, ತೆಗೆದುಹಾಕಬೇಕು. ತಿಮ್ಮಾಪುರದಲ್ಲಿ 2008ರಲ್ಲಿ ಒಬ್ಬ ಹೆಣ್ಮಗಳು ಬಂದು, ನನ್ನ ಮಗ ಊರು ಬಿಟ್ಟು ಹೋಗ್ಬಿಟ್ಟನ್ರಿ. 2007-8ನೇ ಇಸ್ವಿಯಲ್ಲಿ ಅನ್ಕೊಂತೀನಿ. 2006 ಕೊನೆ ತಿಂಗಳಲ್ಲಿ ಪ್ರೇರಿ 2 ಗಂಟೆ ಜೋಡಿ ಮಗ ಹೋಗ್ಬಿಟ್ಟನ ಊರು ಬಿಟ್ಟು. ಎಲ್ಲರೂ ಹೇಳ್ತಾ ಇದ್ದಾರೆ, ನಿನ್ನ ಮಗೇನು ಒಳ್ಳೆ ಕೆಲಸ ಮಾಡೋರು ಬಿಡ್ರಿ, ಯಾವುದೇ ಕೆಟ್ಟ ಕೆಲಸ ಮಾಡೋಣ, ಅದಕ್ಕಾಗಿ ಎಲ್ಲಿ ಕೊಲ್ಲಿ ಹಾಕ್ಬಿಟ್ರೆ ಏನಕ್ಕೈತೆ ಅಂತ ಹೇಳ್ತಾ ಇದ್ದಾರೆ. ತಾಯಿಗೊಬ್ಬ ಮಗ, ಊರ ಹೆಸರು ಹೇಳ್ತಾ ಇದ್ದೀನಿ, ಅಲ್ಲಿಲ್ಲೋಯ್ಯ ಅವ್ರ ಹೆಸರೇನು ಹೇಳಲ್ಲ. ನಮ್ಮೂರಿಗೆ ಬೀಗಿಸ್ತಾನೆ ಐತಿ, ಇನ್ನು ಗೊತ್ತಾಗ್ಬಿಡುತ್ತೆ ನಿಮ್ದು. ತಿಳಿಸಲ್ಲ, ಎಲ್ಲೆಲ್ಲ ಕೇಳಿದ್ದಾರೆ ಪ್ರಿಯರೇ, ಎಲ್ಲ ಶರಣರು ಹೇಳಿದ್ದಾರೆ. ಏನಂತ, ಇವಾಗ ಬರ್ತಾನ ಅವಾಗ ಬರ್ತಾನ, ಆಯ್ತು ಅದನ್ನ ಮಾಡಿ ಇದನ್ನ ಮಾಡು, 500 ರೂಪಾಯಿ ಅಂತರ, 1000 ರೂಪಾಯಿ ಅಂತರ, ಇನ್ನು ಏನೇನು ಅವ್ರು ಹೇಳಿದಾಗಲ್ಲ ಪಾಪ, ಹಂಗ ಮಾಡು ಹಿಂಗ ಮಾಡಂದಂಗಲ್ಲ ಮಾಡ್ರಿ ಪಾಪ. ಬೆಳಗ ಮುಂಜಾನೆ ಎಲ್ಲಿಗೆ ಹೋಗ್ಬೇಕ, ಗುಡಿಗೆ ಹೋಗ್ಬೇಕು, ಯಾರು ನೀನು ನೋಡಿರ್ಬಾರ್ದು. ಇಷ್ಟು ಶನಿವಾರ ಹೋದ್ರು, ಇಷ್ಟು ಬೃಹಸ್ಪತಿವಾರ ಹೋದ್ರು, ಇಷ್ಟು ಸೋಮವಾರ ಮಾಡಿದ್ರು, ಇಷ್ಟು ಶುಕ್ರವಾರ ಮಾಡಿ. ಯಾಕಂದ್ರೆ ಶುಕ್ರವಾರದವ್ರು ಬೇರೆ, ಶುಕ್ರವಾರ ಹೇಳಿ ಕೇಳೋರು ಬೇರೆ, ಗುರುವಾರ ಹೇಳಿ ಕೇಳೋರು ಬೇರೆ, ಸೋಮವಾರ ಹೇಳಿ ಕೇಳೋರು ಬೇರೆ, ಆಯ್ತವಾರ ಹೇಳಿ ಕೇಳೋರು ಬೇರೆ. ನೋವಿದೆ, ಬಾಧೆ ಇದೆ, ಸಂಕಟ ಇದೆ, ನಿರವೆಲ್ಲ ಓದ್ಲು ಪಾಪ. ಲಾಸ್ಟಿಗೆ ತಾತ 1 ವರ್ಷ ಆಯ್ತು ನನ್ನ ಮಗ ಇದೇನಾಗಿಲ್ಲ, ಸಾಕಾಗ್ಬಿಟ್ಟತವ ನೀನು ಕೂಡ. ನಿನ್ನ ಮಗ ಎಲ್ಲಿರ್ತಾನೆ, ನಿನ್ನ ಮಗ ಏನಾಗ್ಬಿಟ್ಟನೀಗ, ಸುತ್ತೋಗ್ಬಿಟ್ಟ. ಏನಾಗ್ಯಾನ್ರೆ, ಹಿಂಗೆ ತೆಗೆದು ನೋಡಿಬಿಟ್ಟ, ಹಿಂಗೆ ಎಣಿಸಿಬಿಟ್ಟ. ರಾಹು ಕಾಲದಾಗ ಅಮ್ಮ ಏನು ಮಾಡ್ಬೇಕು, ಇಷ್ಟು ದಿವಸ ಇದ್ದ, ಈಗಿಲ್ಲ ನಿನ್ನ ಮಗ. ಎಷ್ಟು ದಿವಸ ಇಲ್ಲ, ಇಷ್ಟು ದಿವಸ ಇದ್ದ, ಈಗ ಇಲ್ಲ. ನೀನು ಕೇಳಕ್ ಬರೋದು ಎಂಥ ಟೈಮಿಗೆ ಬಂದಿ, ರಾಹು ಕಾಲದಾಗ ಬಂದಿ ಅಂದ್ರೆ ಅತ್ತ ಇಲ್ಲ, ಹೋಗಿಬಿಟ್ಟನು, ಆತನ ಕೊಲ್ಲಿ ಹಾಕಿಬಿಟ್ರ ಅಂತ ಹೇಳಿಬಿಟ್ರು. ಅಯ್ಯಮ್ಮ ಹತ್ಕಂತ ಮನೆಗೆ ಬರ್ಬೇಕಾದ್ರೆ ಅಲ್ಲಿದ್ದ ಒಬ್ಬತ್ತು ಬರ್ತಿದ್ದ ಪ್ರಾರ್ಥನೆಗೆ. ಆತಗ ಏಡ್ಸ್ ಬಂದಿತ್ತು, ಸಾಯ್ತಾನೆ ಅಂತೇಳಿ ಸಿನ್ನೂರಾಗ ಶಂಕರಗೌಡ ಡಾಕ್ಟ್ರ ಕಳಿಸಿದ್ರು ಪ್ರಿಯರೇ ಊರಿಗೆ. ಆತಗ ಪ್ರಾರ್ಥನೆ ಮಾಡಿ ಅಭಿಷೇಕ ತೈಲ ಕೊಟ್ರೆ, ಅದೇ ಫಸ್ಟ್ ಅಭಿಷೇಕ ತೈಲ ಕೊಟ್ರೆ ಆತ ಬದುಕಿ ಬಿಟ್ಟ. 2 ಗಂಟೆ
ಆತ ಹೇಳಿದ ಏನಂತ ಹೇಳಿದ ಗೊತ್ತಾ, ಈ ಅಮ್ಮ ಬರೋದು ನೋಡಿ, ಏನಂಗೆ ಯಾಕೆ ಹೇಳ್ದೆ, ಏನ್ ಮಾಡ್ಬೇಕಪ್ಪ ನನ್ನ ಮಗ ಸತ್ತೋಗ್ಬಿಟ್ಟದಂತ ತಾತ ಹೇಳಿಬಿಟ್ಟ. ಏನಾಯ್ಕೆ ನೋಡಿ ಹೇಳಿಬಿಟ್ಟ. ಹೌದು. ಆಮೇಲೆ ಇನ್ನೊಬ್ಬ ಅಲ್ಲಿ ಶುಕ್ರವಾರ ಅಲ್ಲಿ ಅವು ಹೇಳ್ತಾವ ತಗ, ಅಲ್ಲಿ ಹೋದ್ರು. ತಾತ ಏನ್ ಹೇಳಿ ನಮ್ಮ ಹಿಂಗೆ ಹೇಳ್ಬಿಟ್ಟನ, ಹೌದಂಗೆ ಕೋಡಿ ಒಯ್ಬಿಟ್ಟನ, ಏನ್ ಮಾಡ್ಬೇಕು, ಹೌದಂಗೆ ಕೋಡಿ ಒಯ್ಬಿಟ್ಟನ, ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಯಾನ ಮತ್ತಿಷ್ಟು ಆಳ. ಅವಾಗ ಅಲ್ಲಂಗೆ ಎಲ್ಲಿಗೆ ಹೋಗಿದ್ದೆ, ಸರಿ. ಇನ್ನೊಬ್ರು ಹೇಳಿದ್ರು ಏನಂತ, ಸೋಮವಾರ ದಿವಸ ಇನ್ನೊಬ್ಬ ತಾತದೇನೆ, ಆತ ಬೇಸ ಹೇಳ್ತಾನ, ಆತನ ತಕೋದು. ಆತನು ಹಂಗೆ ಹೇಳಿದ. ಅವರೆಲ್ಲ ಹಿಂಗೆ ಹೇಳ್ಯಾರಪ್ಪ, ನಿಂದೇನು ಸುದ್ದಿ, ನಂದು ಅದೇ ಹಾಡಮ್ಮ ಅಲ್ಲಿಲ್ಲಯ್ಯ. ಅನಿಷ್ಟ ಆದ್ಮೇಲೆ ಇನ್ನೊಬ್ಬ ನೀವು ಹೊಸ ಚಿಗುರು ಹುಟ್ಟಿತ್ತು ಎದ್ದಡಿದಾರಿಗೆ ಎದ್ದು ದಿತ್ತಂತ ಹೇಳ್ತಾರೆ. ಎಲ್ಲೆಲ್ಲಾರು ಬರಕ್ಕೆ ಇಟ್ಬಿಟ್ರ ರೈಟ್ ಓಡಿ ಮಂಗಳವಾರ ದಿವಸ ಅಲ್ಲಿ ಹೋದ್ರು. ಆಯ್ತು ಬೇಸ ಕೆಕ್ಕೆ ಹೊಡೆದು ಎಲ್ಲ ಇದು ಮಾಡಿ ಹೇಳಿಬಿಟ್ಟು ಏನಂತ ಹೇಳಿದ್ರು ಗೊತ್ತಾ, ಎಲ್ಲಿದ ನಿನ್ನ ಮಗ ಮಾಡಲಾರ್ದು ಮಾಡ್ಯಾನ ಬೋಂಡ ಬದುಕು, ಅವನ್ನ ತುಳಿದು ಬಿಟ್ರ ಕೆಸನಾಗ. ಅವಾಗ ಈತ ಅಯ್ಯಮ್ಮನ ಗಮನಿಸಂತದ ಈತ ಬದುಕ್ಯಾರಲ್ಲ. ಅವಾಗ ಏನಂಗೆ ಏನಾಯ್ತು, ನಾನು ಅವತ್ತು ಹೇಳಲ್ಲ ತಿಳಿಯಲ್ದು ಮನುಷ್ಯ ನೋಡಿ, ಸುಮ್ಮನೆ ಬಾಲ ಡಾಕ್ಟ್ರಿಗೆ ಅಲ್ಲಿಗೆ ಅವರು ನೋಡಕ್ ಡಾಕ್ಟರ್ ಥರ ಕಾಣ್ತಾರ, ಅವರಿಗೆ ದೇವ್ರ ಶಕ್ತಿ ಐತೆ, ಅವರಿಗೆ ಕೇಳು ಖಂಡಿತ ಎಲ್ಲಿದ್ರೆ ಬರ್ತಾನ ಅಂತ ಹೇಳಿಬಿಟ್ಟನಂತ ಬೇಸ್. ಆಮೇಲೆ ಈಗ ಬಂದು ಯಪ್ಪ ನನ್ನ ಮಗ ಹಿಂಗೆ ಹೋಗ್ಬಿಟ್ಟಾನ. ಹೌದೇನಮ್ಮ, ಅಲ್ಲಮ್ಮ ನಿಮ್ಮೂರಾಗ ಬೇಕಾದಷ್ಟು ಮಂದಿ ಶರಣರು ಇದ್ದಾರೆ, ಅವ್ರನ್ನ ಕೇಳಮ್ಮ, ಏನ್ ಮಾಡಕ್ಕಪ್ಪ ಎಲ್ಲರೂ ಹಿಂಗೆ ಹೇಳಿಬಿಟ್ರ. ಇಲ್ಲಿ ಹೇಳಿದ್ರೆ ನಾನೇನು ಮಾಡ್ಲಮ್ಮ, ಏನೋ ನಗಡಿ ಕೆಮ್ಮಿಗೆ ಗುಳಿಗೆ ಕೊಟ್ಟು ಸುಜಿ ಮಾಡಿ ಕೈ ತೊಳ್ಕೊಂಡು ಉಪಜೀವನ ಮಾಡೋದು ನಾನಮ್ಮ ಅಂದೆ. 15 ದಿವಸ ಕೊಟ್ಟು ಬಿದ್ದುಬಿಟ್ಲ ಮದುವೆಗೆ. ಯಪ್ಪ ಹಿಂಗಂದಂತ ಹೋಗಿ ಅಯ್ಯಮ್ಮಗ ಆತಗ ಹೇಳಿದ್ನಪ್ಪ ಅಂದ್ರೆ, ಹೌದಂಗೆ ಹಚ್ಚಿಗಳಂಗಲ್ಲ, ಹಚ್ಚಿಗಳರು ಬಿಡಂಗಲ್ಲ, ಅದನ್ನ ಕೆಲಸ ಮಾಡಿದ್ದಿರ್ತದ ಅಂತ ಹೇಳ್ಬಿಟ್ಟದ. ಅವಾಗ ಏನಾಯ್ತು ಗೊತ್ತಾ ಪ್ರಿಯರೇ, 15 ದಿವಸಕ್ಕೆ ಹೊಂಟು ಬಿದ್ಲು. ಅವಾಗ ಏನು ಮುಗಿದಕ್ಕೆ ಎಂತ ಕೆಮ್ಮ ನೀನು, ಅಲ್ಲಿ ಭಾಳ ದೂರ ಅದಿರಲ್ಲ, ಅಲ್ಲಿ ಹೋಗಿ ಬಂದ್ಬಿಡಿ, ಎಲ್ಲ ಸೇರಿ ಯಪ್ಪ ಎಲ್ಲ ದಿಕ್ಕು ದೇಶ ತಿರುಗಿಬಿಟ್ಟಿನಿ, ಊರಾಗ ಆಗಿಬಿಡ್ತಿ. ಲಾಸ್ಟ್ ನಿನ್ನ ವಿಷಯ ಹೇಳ್ಯಾರ, ಅದಕ್ಕಾಗಿ ನಾನು ನನ್ನ ಮಗನ ಹೆಂಗನ ಮಾಡಿ ಏನು ಮಾಡ್ಬೇಕು, ಬರಂಗೆ ಮಾಡ್ಬೇಕು, ಸತ್ತಾನಂದಾರ ಬದುಕಿ ಬರ್ಬೇಕು ನನ್ನ ಮಗ ಅಂತ. ಹೌದಾ, ಸರಿ ಮುದಕ್ಕೆ ನಿನಗೆ ದೇವ್ರಿಗೆ ಬಿಟ್ಟಿದ್ದಮ್ಮ, ಆಯ್ತವ್ರು ಬಂದ್ಬಿಡು ಅಂತಂದು ಪ್ರಪ್ರಥಮವಾಗಿ ಬಾದರ್ಲಿ ಒಳಗ ಅದೇ ಮುದಕಿಗೆ ಪ್ರಾರ್ಥನೆ ಮಾಡಿ ಕಳಿಸಿನಿ ಪ್ರಿಯರೇ. 1 ರೂಪಾಯಿ ಕಾಣಿಕೆ ಹಾಕಿದ್ದಾಳೆ. ಅದ್ಭುತವಾಗಿ ಆಯ್ತಮ್ಮ, ದೇವರು ಅದ್ಭುತ ಮಾಡ್ತಾನೆ, ಆದರೆ ನಿನ್ನ ವಿಶ್ವಾಸ ನೋಡು. ಮತ್ತೆ ಅಲ್ಲಿ ಇಲ್ಲಿ ಕುಂತಲ್ಲಿ ನಿಂತಲ್ಲಿ ನನ್ನ ವಿಷಯ ಯಾರಿಗೆ ಹೇಳಕ್ ಹೋಗ್ಬಿಡು ಅಂತ ಹೇಳಿದೆ. ಹೇಳಿ ಪ್ರಾರ್ಥನೆ ಮಾಡಿ ಕಳಿಸಿದ ಪ್ರಿಯರು. ಪ್ರಾರ್ಥನೆ ಮಾಡಿ ಕಳಿಸ್ರೆ 3ನೇ ದಿವಸದಾಗ 3 ದಿವಸದಾಗ ಮಗ ಎಲ್ಲಿದಳು ಅಲ್ಲಿಂದ ಫೋನ್ ಬಂತು, ಬ್ರದರ್ ಹಲ್ಲೆಲೂಯಾ, ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅಪ್ಪೋ ಭಾರಿ ಸಂತೋಷ ಆಗ್ಬಿಡ್ತೀವಿ ಮುದಕ್ಕೆ. ಆಯ್ತು ಬಿಸ್ರಾಗ ನಡ್ಕೊಂಬಂದು ಯಪ್ಪ ಹಿಂಗ ನನ್ನ ಮಗ ಇಂಥಲ್ಲಿದ್ದಾನ ಅಂತ ಗೊತ್ತಾಗಿಬಿಡ್ತಿ. ಹೌದಾ, ಮತ್ತೆ ಏನು ಮಾಡ್ಬೇಕಂದ್ರೆ ಯಪ್ಪ ನಾನು ನೋಡಿ ಬರುತ್ತನೆ, ಕರ್ಜಿಕಾಯಿ ಮಾಡ್ಕೊಂಡು ಗಾರಿಗೆ ಮಾಡ್ಕೊಂಡು ಉಂಡೆ ಮಾಡ್ಕೊಂಡು ಏನ್ರಿ ಮತ್ತು ಮಗ ನೋಡ್ಬೇಕಂಬ ಆಸೆ ಓರಿಸಿದ್ದ ಇಲ್ಲ. ಯಾಕೆ ಮೊಮ್ಮಕ್ಕಳಿದಾರ, ಮೊಮ್ಮಗಳನ್ನ ಮದುವೆ ಆರಿಸ್ಕೊಂಡು ಮೊಮ್ಮಗಳನ್ನ ತಂದು ಕಂಡಾಳ ಪಾಪ. ಎಂಥ ವಿಚಿತ್ರ ಪ್ರಿಯರೇ. ಹಲ್ಲೆಲೂಯಾ, ನಮ್ಮಪ್ಪ ಯೇಸಪ್ಪ ಒಳ್ಳೆ ದೇವರು, ಕೆಲಸ ಮಾಡುವಂಥ ದೇವರು. ಹಲ್ಲೆಲೂಯಾ, ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಆವೇನತ್ತ ಊರಿಗೆ ಬಂದೇನ್ರಿ ಪ್ರಿಯರೇ. ಊರಿಗೆ ಬಂದ ಮೇಲೆ ಇವರೆಲ್ಲ ಹೇಳ್ತಾರ, ನಾವು ಹೇಳಲ್ಲ ಒಂದು ಕಂಟಕ ಐತೆ ಅದು ತಪ್ಪಿದ್ರು ಬರ್ತಾರ, ನಾವು ಹೇಳಲ್ಲ. ಇವರು ಯಾರು ಹೇಳಿ ಕೇಳೋರಲ್ಲ.
ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದೇನೇ ಇರಲಿ, ಒಂದು ಏನು ಗೊತ್ತಾ, ಸಮಾಜ ಒಳಿತಿಗಾಗಿ ದುಡ್ರಿ, ಸುಳ್ಳು ಹೇಳಬಾಡ್ರಿ, ಸತ್ಯವನ್ನು ನೋಡ್ರಿ. ಪ್ರೈಸ್ ದಿ ಲಾರ್ಡ್. ಸತ್ಯವಂತನಾದ ದೇವರನ್ನು ನೀನು ನಂಬಿದರೆ ನಿನ್ನ ಬಾಯಿನಿಂದ ಸತ್ಯವೇ ಬರುತ್ತೆ ಹೊರತು ಅಸತ್ಯಕ್ಕೆ ಜಾಗ ಇಲ್ಲ. ಎಲ್ಲರೂ ಗಟ್ಟಿ ತಗೊಳ್ತಾನೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋದ್ ಕ್ರಿಸ್ತ ಮಹಾರಾಜಗೂ ಜೈ. ಹಲ್ಲೆಲೂಯ. ನೋಡ್ರಿ, ಇಲ್ಲಿ ದೇವದೂತನಿಗೆ ಅಪ್ಪಣೆ ಕೊಟ್ಟಿದ್ದಾನೆ. ಈತ ಹೆಂಗ ಅಹಂಕಾರದಿಂದ ಏನಾಗ್ತಾರೆ, ಉಬ್ಬಿ ಬಿಡ್ತಾರ ಪ್ರಿಯರೇ. ಯಾವಾಗೆಲ್ಲ ಘಟನೆ ನಡೀತಾವ, ಇನ್ನೊಂದು ಘಟನೆ ನಡೆದು ಬಿಟ್ಟು ಅಲ್ಲಿ ದೇವ್ರು ಕಾರ್ಯ ಮಾಡಿಬಿಟ್ಟು ಹಂಗೆ ತಿಮ್ಮಾಪುರದಾಗ. ಹಲ್ಲೆಲೂಯ. ಸಾನ ಡಾಕ್ಟರ್ ತಕ್ಕ ಹೋಗಿದ್ರು, ಸಾಯ್ತಾನೆ ಅಂತ ತಿಳ್ಕೊಂಡು ಹುಡುಗನ ಕರ್ಕೊಂಬಂದ್ರು. ಆ ಹುಡುಗ ಬದುಕಿ ಬಿಡಿತು ಪ್ರಿಯರೇ. ಎರಡು ಗಂಟೆ ಜೋಡ ಎಲ್ಲ ಹೇಳಿದ್ದೀನಿ ನಾನು. ಹಲ್ಲೆಲೂಯ. ಯಾಕೆ ಗೊತ್ತಾ, ದೇವರು ನಿನ್ನೊಳಗಿದ್ರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ. ನಿನ್ನನ್ನು ಏನ್ ಮಾಡ್ತಾನೆ, ಆರಿಸಿಕೊಂಡು ನಿನ್ನ ಮೂಲಕವಾಗಿಯೇ ತನ್ನ ಶಕ್ತಿಯನ್ನು ತೋರ್ಪಡಿಸಿ ಸಂಪೂರ್ಣವಾಗಿ ತನ್ನ ಕಾರ್ಯಗಳನ್ನು ಮಾಡ್ತಾನೆ. ಆತನೇ ನಿಜವಾದ ದೇವರು. ಗುಡಕ್ಕಿಂತ ಮಾಡಿಸ್ಕೊಂಬತ್ತಲ್ಲ, ನಿನ್ನನ್ನೇ ಗುಡಿಯಾಗಿ ರೂಪಿಸಿ ನಿನ್ನನ್ನೇ ದೇವರಾಗಿ ಮೆರೆಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋದ್ ಕ್ರಿಸ್ತ ಮಹಾರಾಜಗೂ ಜೈ. ಹಲ್ಲೆಲೂಯ. ಸರಿ, ಒಳ್ಳೆಯದು. ಈ ಸಮಯದಲ್ಲಿ ಓದೋಣ. ದಾನಿಯೇಲ ಪ್ರವಚನ ಗ್ರಂಥ 5ನೇ ಅಧ್ಯಾಯ 20-23. ಹೀಗೆ ಅವನ ಹೃದಯವು ಉಬ್ಬಿ ಅವನ ಸ್ವಭಾವವು ಏನಾಗತ್ತಾರೆ, ಯಾವ ಆಸೆಗೆ, ಅಹಂಕಾರ ಎಂಬ ಆಸೆಗೆ, ನಾನೆಂಬ ಆಸೆಗೆ ನಿನ್ನೊಳಗಿದ್ದಪ್ಪ ಅಂದ್ರೆ ಉಬ್ಬಿ ಬಿಟ್ಟಿತ್ತು. ನೋಡ್ರಿ, ಉಬ್ಬಿ ನಾನು ಹೇಳಿದ್ದೆ ಕರೆಕ್ಟ್ ಆಗತ್ತಂತ ಅವ್ರಿಗೆ ಉಬ್ಬಿದ್ದಲ್ಲಿ ಏನಾಗಿ ಸೋಡಾ ಪುಡಿ ಹೊರಗೆ ಬಿತ್ತು, ಎಣ್ಣೆ ಹಿಡಿದದ್ದೆಲ್ಲ ಹೊರಗೆ ಬಿತ್ತು. ಈಗ ಅನ್ಕೊಂಡ್ರೆ ಏನ್ ಅನ್ಕೊಂಡ್ರು ಗೊತ್ತಾ, ಯಪ್ಪ ಬಾದಲ್ ಡಾಕ್ಟ್ರ್ ನಾವೇನು ಅನ್ಕೊಂಡಿದ್ವಪ್ಪ, ಒಳಗ ಬಟ್ಟೆ ಬಲಿಸಿಬಿಟ್ಟನ ಅಂದ ತಾತ. ಯಾಕೆ ಗೊತ್ತಾ, ಅದಕ್ಕೊಂದು ಸವಾಲಿತ್ತು. ಅರ್ಧ ಮೀಸೆ ಬೋಳಿಸ್ನ, ಅರ್ಧ ತಲೆ ಬೋಳಿಸ್ನ ಅಂತ ಹೇಳಿತ್ತು. ಈಗ ಜೀವಂತವಾಗಿ ಇದೇನ್ರಿ ಪ್ರಿಯರಿ. ನಾನು ಅದಕ್ಕೆ ಹೇಳಿದೆ, ಕಟ್ಟೆ ಕಲ್ಲು ಮೂಲೆ ಕಲ್ಲು ಕೆಳಗೆ ಬಿದ್ದದ ತಾತ, ಎಲ್ಲರೂ ಕೂಡಿ ಎತ್ತಿಡೋಣ. ಒಬ್ಬರು ಎತ್ತಿಡೋದಲ್ಲ, ಒಬ್ಬರಿಂದ ಆಗೋದಲ್ಲ, ವಜೆ ಐತೆ, ಎಲ್ಲರೂ ಕೂಡಿ ಎತ್ತಿಡೋಣಪ್ಪ ಅಂತ ನಾನಂದೆ. ಡಾಕ್ಟ್ರೇ, ನಾನು ಬೇಕಾದಷ್ಟು ನೋಡಿ ಇಂತಾಗ ನೀನೇನು ಹೇಳ್ತಿ, ನೆಗಡಿ ಸೀನಿಗೆ ಗುಳಿಗೆ ಕೊಡತ್ತ ಅಂದ. ಹೌದಾ, ಸರಿ, ಒಳ್ಳೇದಂಗಾದ್ರೆ ಎಲ್ಲೆಲ್ಲೋ ಹೋಗ್ಯಾರ, ನಿರುಪದೇಪಂತಕ್ಕೆ ಹೋಗ್ಯಾರ. ಏನಾಗೈತೆ, ಸ್ವಾದರಿಗೆ ಖರ್ಚು ಮಾಡಿಲ್ಲ, ಇನ್ನೊಂದು ಮದುವೆ ಮಡಿಕೆ ಆಯ್ತು ಅಂತ ಹೇಳಿದ್ರು ಪ್ರಿಯರ, ಒಬ್ಬರಿಗೆ ಪ್ರಿಯರೇ. ಅವಾಗ ನಾನೇನಂದೆ, ದೇವರವರಿಬ್ಬರನ್ನ ಜೋಡಿ ಮಾಡ್ಯಾನ, ಯಾವುದೋ ದುರಾತ್ಮ ನೋಡಕ್ ಬಂದತ್ತೆ, ಅದನ್ನ ಓಡಿಸಿಬಿಟ್ರೆ ಅವ್ರು ಕೂಡಿ ಬಿಡ್ತಾರಂತಂದು ಎಲ್ಲರಿಗೂ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅವರು 7 ವಾರ ಬಂದ್ರು, ಅವ್ರ ಕುಟುಂಬ ಕಟ್ಟಲ್ಪಡ್ತೆ ಪ್ರಿಯರೇ. ಕಟ್ಟಲ್ಪಟ್ಟ ಮೇಲೆ ಇವರು ಉಬ್ಬಿದವ್ರು ಏನಾಗ್ಬಿಟ್ರು, ಯಪ್ಪೋ ಬಹಳ ಆಶ್ಚರ್ಯ. ಅವಾಗ ನಾನು ಹೇಳಿದೆ, ಅರ್ಧ ತಲೆ ಬೋಳಿಸ್ನ, ಅರ್ಧ ಮೀಸೆ ಬೋಳಿಸ್ನ ಅಂತ ಹೇಳಿದ್ದಾನ ತಾತ. ನಾನಂದೆ, ಸ್ವಾಮಿ, ಆ ಬದುಕು ಹೇಳ್ಬೇಡ, ಈ ಕೆಲಸ ಆಗ್ತದೆ, ಈ ಕುಟುಂಬ ಕಟ್ಟಲ್ಪಡ್ತದೆ, ಆದ್ರೆ ನಿನ್ನಿಂದ ಬೋಳಿಸೋದಾಗಲ್ಲ ನೋಡು ಅಂತ ಹೇಳಿದೆ. ಹಲ್ಲೆಲೂಯ. 7 ವಾರದಾಗ ಆಗಿಬಿಡ್ತು ಪ್ರಿಯ, ಆ ಕುಟುಂಬ ಕಟ್ಟಲ್ಪಡ್ತು. 3 ವರ್ಷ ಆದ್ರೂ ಹೊಂದಾಣಿಕೆ ಇಲ್ಲ. ಕಾರಣ ಒಂದೇ, ಉಪ್ಪಿದ್ರೆ ದೇವ್ರ ಕಾರ್ಯ ಮಾಡಲ್ಲ, ಉಬ್ಬಲಾರ್ದಂಗಿದ್ರು ದೇವ್ರ ಕಾರ್ಯ ಮಾಡ್ತಾನೆ. ಧೀರತೆ ಉಳ್ಳವರಾಗಿರ್ಬೇಕು. ಬೆಳೆದಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಈಗ ಅವರಿಗೆ ಭಯ ಪ್ರಿಯ. ಅವ್ರು ಏನ್ರಿ ಭಯ, ನಾವೇನು ಅನ್ಕೊಂಡಿದ್ವು, ಬಾದಲ್ ಡಾಕ್ಟರ್ ಒಂದಲ್ಲ ಭೂ ಅಂತಕ್ಕೆ ಏನೋ ದೊಡ್ಡದ ಶಕ್ತಿ, ಒಂದೇ ಶಕ್ತಿ. ಏನ್ ಗೊತ್ತಾ, ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಶಕ್ತಿ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ನೋಡ್ರಿ 5:20 ಮುಂದೆ ಕಂಟಿನ್ಯೂ. ಅವನ ಸ್ವಭಾವ ಜಡವಾಗಿ ಅವನಿಗೆ ಸೊಕ್ಕೇರಲು, ಅವನ ಸ್ವಭಾವ ಜಡವಾಗಿ ಅವನಿಗೆ ಸೊಕ್ಕೇರಲು, ಅವನನ್ನು ರಾಜಾಸನದಿಂದ ತಳ್ಳಿ ಮಾನವನ್ನ ತೆಗೆದು ಬಿಟ್ಟನು. ಯಾರು ತೆಗೆದ್ರಿ? ದೇವರು ತೆಗೆದ. ಬೇಸಲ್ಲ, ಒಂದು ಸೊಕ್ಕು ಬಂದದನೋ, ಅಹಂಕಾರ ಬಂದದ್ರೇನೋ, ನಾನನ್ನೋ ರೀತಿ ನೀನು ಮೆರಿತಾ ಇದ್ದೀನೋ, ನಾನು ಮುಂದೋಗ್ಬಿಟ್ಟು ಟರ್ರೋಣಬೇಕು ಅಂತ ನಿನ್ನೊಳಗೆ ನೀನು ಒಪ್ಪಿಕೊಂಡಿದ್ದೀಯೇನೋ. ಹುಷಾರ್. ಯಾಕೆ ಗೊತ್ತಾ, ನಿನ್ನನ್ನು ಉಂಟು ಮಾಡಿದ ನೀನು ತಲೆ ಮೇಲೆ ಇದ್ದಾನೆ. ನೀನು ಕೆಳಗೆ ಮ್ಯಾಲತ್ತ ನಿಲ್ಕಲ್ಲ, ಒಂದ್ಸಲ ಉಫ್ ಅಂದ್ರೆ ಕಲಾಸ್, ನೀನೇನ್ ಮಾಡ್ತೀಯ, ಕೆಳಗೆ ಬಿದ್ದು ಬಿಡ್ತಿ. ಹಲ್ಲೆಲೂಯ.
ನಿನಗೇನನ್ನ ತೊಂದರೆ ಕೊಡ್ಬೇಕಾದ್ರೆ ಸಣ್ಣ ಸೊಳ್ಳೆ ಸಾಕು. ಯಾವುದ್ರೆ ಸಣ್ಣ ಸೊಳ್ಳೆ, ಸಣ್ಣದಿ ಕೈರಲ್ ವೈರಸ್ ಯಾವುದದ ಕೊರೋನಾ ವೈರಸ್ ಎಷ್ಟು ದೊಡ್ಡದೈತ್ರಿ? ಹಿಡ್ದಪ್ಪ ಐತೆ, ಎಷ್ಟೈತೆ? ಕಣ್ಣಿಗೆ ಕಾಣಲ್ಲ ಪ್ರಿಯರೇ, ಅದೇನ್ರಿ ಕಣ್ಣಿಗೆ ಕಾಣಲ್ಲ. ಹಚ್ಚಿ ಅಂದ್ರೆ 1000 ಬೀಳ್ತಾವಂತ. ಹಚ್ಚಿ ಅಂದಾಗ 1000 ಹೆಂಗ 1000 ಮುಗಿದವರೆಗೆ ಬರ್ತಾವ. ಕಣ್ಣಿಗೆ ಕಾಣಲಾರ್ದೇವ ಅದು ಆತನ ಕೈಯಾಗ ಐತೆ. ನಮಗೆ ಇರತಕ್ಕಂಥ ಆತನ ಕಡೆ ದೃಷ್ಟಿ ಇರ್ಲಾರ್ದಂತೆ ನಾವು ಒಂದು ವೇಳೆ ನಡ್ಕೊಂಡ್ರೆ ನಮ್ಮನ್ನು ಮುರಿಬೇಕಾದ್ರೆ ಕ್ಷಣದಲ್ಲೇ ಮುರಿತೇನ ಪ್ರಿಯರೇ. ಅದಕ್ಕಾಗಿ ನಾವೇನ್ ಮಾಡೋಣ? ಮೊದಲೇ ಮುರಿದವರಾಗಿರೋಣ. ಮೊದಲೇ ನಾವು ಮುರಿಯಲ್ಪಟ್ಟವರಾಗಿದ್ರೆ ತನಗಿಷ್ಟ ಬಂದ ರೀತಿ ನಮ್ಮನ್ನೇನ್ ಮಾಡ್ತಾನೆ? ಆಕಾರಕ್ಕೆ ತರ್ತಾನೆ ಪ್ರಿಯರೇ. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾನೆಂಬ ಅಹಂಕಾರ ಇದ್ರೆ ಏನಾಗುತ್ತೆ? ನಾನೆಂಬ ಅಹಂಕಾರದ ಆಸೆಗೆ ಹಾಕಿಕೊಂಡು ನಾವು ಕೂತ್ಕೊಂಡ್ರೆ ಮುರಿಯಲ್ಪಡ್ತೀವಿ, ನಾಶವಾಗ್ತೀವಿ ಅಂತ ಅರ್ಥ ಪ್ರಿಯರೇ. ಮುಗಿತ್ರಿ 20-23. ಅವನು ನರಜಾತಿಯವರೊಳಗಿಂದ ನೂಕಲ್ಪಟ್ಟನು, ಅವನ ಬುದ್ಧಿಯು ಮೃಗ ಬುದ್ಧಿಯಂತಾಯಿತು, ಕಾಡು ಕತ್ತೆಗಳೊಂದಿಗೆ ವಾಸಿಸಿದನು. ಪರಾತ್ಪರನಾದ ದೇವರು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಮೇಲೆ ತನಗೆ ಬೇಕಾದವರನ್ನ ನೇಮಿಸುತ್ತಾನೆ ಎಂಬುದು ಅವನಿಗೆ ತಿಳಿದು ಬರುವ ತನಕ ದನಗಳಂತೆ ಹುಲ್ಲು ಮೇಯುವುದೇ ಅವನ ಗತಿಯಾಯಿತು. ಆಕಾಶ ಮನುಷ್ಯನಾಗಿದ್ದೀಯ, ಸ್ವಲ್ಪ ಮೃಷ್ಟನ್ನ ಬಂದಿರ ಊಟ ಮಾಡುವ ವ್ಯಕ್ತಿ ದನಗಳು ಹುಲ್ಲು ಮೇಯ್ಬೇಕು, ಹಂಗ್ ಮಾಡ್ತಾನಂತ ದೇವರು. ಅದಕ್ಕೋಸ್ಕರ ದೇವರಿಗೆ ವಿಧಿಯನಾಗಿ ಜೀವಿಸೋದು ಕಲಕೋ. ಇದು ಸೃಷ್ಟಿಕರ್ತನಾದ ದೇವರ ಮಠ. ಇದು ಎಲ್ಲಿ ತಕ್ಷಣ ದೇವರಿಗೆ ಮಹಿಮುಂಟಾಗಲಿ. ಅದಕ್ಕಾಗಿ ಒಂದು ವೇಳೆ ನಾನೆಂಬ ಅಹಂಕಾರ ನಿನ್ನಲ್ಲಿ ಇದೆಯೇನೋ, ಇಡೀ ಪ್ರಪಂಚವನ್ನು ಆಳುವ ವ್ಯಕ್ತಿಯನ್ನ ದೇವ್ರು ಏನ್ ಮಾಡಿದಾನೆ? ಹುಲ್ಲು ಮೇಯಂಗ್ ಮಾಡಿದ. ಪಶು ಹುಲ್ಲು ಹೆಂಗ್ ಬೆಳಿತದ ಅದರಂತೆ ಇವತ್ತು ನೀನು ನಾನು ರಾಜರಲ್ಲ, ಆಡಳಿತ ಮಾಡೋರು ಅಲ್ಲ. ಆದರೆ ಪ್ರಿಯವಾದವರೇ, ನಮ್ಮಲ್ಲಿರ್ತಕ್ಕಂಥ ಅಹಂಕಾರದ ಆಸೆಗೆ ನಾವೇನ್ ಮಾಡೋಣ? ತೆಗೆದು ಹಾಕೋಣ. ಹಾಕಿಕೊಂಡ್ರೆ ನಾವು ಕೂಡ ಒಂದು ದಿವಸ ರಾಜ್ಯಾಡಳಿತ ಮಾಡುವುದಕ್ಕಾಗಿ ಸಮರ್ಥೆಯನ್ನು ಟ್ರೈನಿಂಗ್ ಮಾಡ್ತಾ ಇದ್ದಾರೆ ದೇವರು. ಬೇಕಲ್ಲ? ಆದರೆ ನಮ್ಮಪ್ಪನ ರಾಜ್ಯ ನೀತಿ ರಾಜ್ಯ, ನಮ್ಮಪ್ಪನ ರಾಜ್ಯ ಸತ್ಯ ರಾಜ್ಯ, ನಮ್ಮಪ್ಪನ ರಾಜ್ಯ ಶಾಶ್ವತ ರಾಜ್ಯ, ನಮ್ಮಪ್ಪನ ರಾಜ್ಯ ಬಲವಾದ ರಾಜ್ಯ, ನಮ್ಮಪ್ಪನ ರಾಜ್ಯ ಸಮಾಧಾನ ರಾಜ್ಯ ಎಂದು ಗಟ್ಟಿದ್ದಾರೆ. ಯಾಕಂದರೆ ಆತ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ನಮ್ಮಪ್ಪನ ರಾಜ್ಯ ಅದ್ಭುತಗಳನ್ನು ಮಾಡುವ ರಾಜ್ಯ. ಅದ್ಭುತ ಸ್ವರೂಪದ ಆಲೋಚನೆ ಕರ್ತನ ಪರಾಕ್ರಮಿಯಾದ ದೇವರ ನಿತ್ಯನಾದ ತಂದೆ ಸಮಾಧಾನದ ಪ್ರಭು. ಈ ರಾಜ್ಯಗಳು ಒಂದ್ಸಲ ಒಂದು ಪಕ್ಷ ಬರುತ್ತಾ, ಒಂದ್ಸಲ ಕೆಂಪು ಜಾಂಡದು ಬರುತ್ತಾ, ಇನ್ನೊಂದ್ಸಲ ಕೆಂಪು ಜಾಂಡದು ಹೋಗ್ಬಿಡುತ್ತಾ, ಅರಿಶಿಣ ಬಣ್ಣದ್ದು ಬರುತ್ತಾ, ಆಮೇಲೆ ಅರಿಶಿಣ ಬಣ್ಣದ್ದು ಹೋಗ್ಬಿಡುತ್ತಾ, ನೀಲಿ ಬಣ್ಣದ್ದು ಬರುತ್ತಾ, ನೀಲಿ ಬಣ್ಣದ್ದು ಹೋಗ್ಬಿಡುತ್ತಾ, ಹಸಿರು ಬಣ್ಣದ್ದು ಬರುತ್ತಾ, ಹಸಿರು ಬಣ್ಣದ್ದು ಹೋಗ್ಬಿಡುತ್ತಾ, ಬಿಳಿ ಜಂಡ ಬರುತ್ತಾ. ಈ ರಾಜ್ಯಗಳು ಬದಲು ಆಗ್ತಾನೇ ಇರ್ತಾವ. ಹಲ್ಲೆಲೂಯಾ. ದಿನ ಡ್ರೆಸ್ಗಳು ಬದಲಿ ಮಾಡಿದಂಗ ಈ ರಾಜ್ಯಗಳು ಬದಲಿ ಆಗ್ತಾನೇ ಇರ್ತಾವ. ಆದರೆ ಆ ರಾಜ್ಯ ಬದಲಿ ಆಗದ ರಾಜ್ಯ ಎಲ್ಲಿ ಲೂಯಾ, ಶಾಶ್ವತ ರಾಜ್ಯ. ಬೇಸಲ ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 16-21. ನಾನೆಂಬ ಅಹಂಕಾರದ ಆಸೆಗೆ ತೆಗೆದುಹಾಕ್ಕೊಳ್ರಿ. ಓದಿ. ಅದೇನೆಂದರೆ ಒಬ್ಬನೊಬ್ಬ ಐಶ್ವರ್ಯವಂತನು ಭೂಮಿಯು ಚೆನ್ನಾಗಿ ಬೆಳೆಯಿತು. ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ ನಾನೇನು ಮಾಡಲಿ, ನನ್ನ ಬೆಳೆಯನ್ನ ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ, ಒಂದು ಕೆಲಸ ಮಾಡುತ್ತೇನೆ, ನನ್ನ ಕಣಜಗಳನ್ನ ಕೀಳಿಸಿ, ಕಣಜಗಳಂದ್ರೆ ಗೋದಾಮುಗಳನ್ನ ಕೀಳಿಸಿ ಅವುಗಳನ್ನು ಸಣ್ಣವಾಗಿ ಬಿಟ್ಟು ದೊಡ್ಡ ಮಾಡ್ಬೇಕು. ಯಾಕಂದ್ರೆ ದನದಾನ
ಧಾನ್ಯಗಳು ಬಹಳ ಧಾನ್ಯ ಬಹಳ ಬಂದ್ಬಿಟ್ಟದ, ಸಮೃದ್ಧಿಯಾಗಿರುವಂತ ಬೆಳೆ ಬಂದ್ಬಿಟ್ಟದ. 1 ಎಕರೆಗೆ 100 ಚೀಲ ಬೆಳೆದ್ಬಿಟ್ಟದ. ಎಲ್ಲಿಡಬೇಕು ಎಲ್ಲಿ ಬಿಡಬೇಕು ಗೊತ್ತಾಗಬಹುದು. ಅದಕ್ಕೋಸ್ಕರವಾಗಿ ಏನ್ ಮಾಡ್ಬೇಕು, ಗೋದಾಮುಗಳು ದೊಡ್ಡ ಕಟ್ಸ್ಬೇಕು ಅಂತ ತಿಳ್ಕೊಂಡು ನಿರ್ಧಾರ ಮಾಡಿದ್ರೆ ಕಣಜಗಳು. ಅಲ್ಲಿಲ್ಲಯ್ಯ ಓದಿ. ಕಣಜಗಳನ್ನ ಕೀಳಿಸಿ ಅಂದ್ರೆ ಮೊದಲು ಕಟ್ಟಿದವಲ್ಲ ತೆಗೆದಾಕಿ, ಗೋದಾಮು ಸಣ್ಣವಾತ ಅಂತ ಅವ್ರನ್ನ ತೆಗೆದಾಕಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನ ಕಟ್ಟಿಸುವೆನು. ಅವುಗಳಿಗಿಂತ ದೊಡ್ಡ ಕಣಜಗಳನ್ನ ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ್ಕೆ ಜೀವವೇ. ನೋಡ್ರಿ ಏನಂತ ಇದ್ದಾನೆ, ಎಲ್ಲ ಮಾಡಿಬಿಟ್ಟ, ಕಣಜಗಳೆಲ್ಲ ದೊಡ್ಡ ಮಾಡಿಬಿಟ್ಟ, ಗೋದಾಮುಗಳಿಗೆ ಕೀಳಿಸ್ಬಿಟ್ಟ. ಪೋಕ್ಲೈನ್ ಹೆಂಗ್ ಬಂದವಲ್ರಿ, ಮತ್ತೆ ಆಗಿನ ಕಾಲದಾಗ ಬಲವಾದವು ಇದ್ದು ಅವೇ ಇವು ಇವೇ ಅವು ಎಲ್ಲ ಕಟ್ಟಿದ್ರು. ಹೊಸದೇನೂ ಇಲ್ಲ, ಇಲ್ಲದೆ ಈಗ ಎಲ್ಲ ಕಟ್ಟಿದ್ರು. ಹೊಸದಂದ್ರೆ ಕಣ್ಣಿಲ್ಲಾರ್ದ ಬೇರೆ ತಲ್ಲಿ ಇಟ್ಟು ಹೊಸದು ಬಂದಂಗೆ. ಹೊಸದೇನೋ ಐತ್ರಿ ಇಲ್ಲಿ, ಯಾರಿಗೇನು ಕಣ್ಣು ಐತಿ ಏನ್ರಿ ಇಲ್ಲಿ? ಇಲ್ಲೈತಿ ಕಣ್ಣು ಇಲ್ಲ, ಕಣ್ಣು ಅಲ್ಲಿಟ್ಟರೆ ಹೊಸದು. ಅಲ್ಲಿಲ್ಲ, ಕಣ್ಣು ಎಲ್ಲಿದ್ದಲ್ಲಿ ಅಲ್ಲಿದ್ದೀವಿ ಅಂದ್ರೆ ಅವಾಗಲಿದ್ದ ಹಂಗೆ ಇದ್ದಂತ ಅರ್ಥ. ಸಲ ದೇವರಿಗೆ ಮೈ ಮುಂಟಾಗಲಿ. ಈತ ಅನ್ಕೊಂತಾನೆ, ಏನು ಅನ್ಕೊಂತಾನೆ, ತನ್ನ ಮನುಷ್ಯನೊಳಗೆ ಇವೆಲ್ಲ ಒಟ್ಟು ದವಸದಾನ ತುಂಬಿಡ್ಬೇಕಾದ್ರೆ ರಾಶಿ ಬಿದ್ದು ಬಿಟ್ಟದ. ಅದಕ್ಕಾಗಿ ಎಲ್ಲ ಗೋದಾಮುಗಳು ತೆಗೆದಾಕಿಬಿಟ್ಟ, ಅದ್ರಾಗ ತುಂಬಿಸಿ ಅವಾಗ ಹೇಳ್ತಾನೆ, ಜೀವಾತ್ಮವೇ ಖುಷಿ ಪಡು, ಸಂತೋಷ ಪಡು, ನಿನ್ನಂತೆ ನಿನ್ನ ಶರೀರ ಕೇಳ್ತಾ ಇದ್ದಾನೆ, ಆತ್ಮ ಕೇಳ್ತಾ ಇದ್ದಾನೆ. ಓದಿ. ಜೀವವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ. ನೋಡ್ರಿ ಏನಂತಾರೆ, ಅನೇಕ ವರ್ಷಗಳಿಗೆ ಬೇಕಾದ ಸರಕು ನಿನಗೆ ಬಿದ್ದದ. ಅನೇಕ ವರ್ಷಗಳನ್ನ ಕುಂತ್ಕೊಳ್ತಿರಬಹುದು, ವಿಶ್ರಮಿಸಿಕೋ, ಬಹಳ ಆರಾಮ್ ನೀನು ವಿಶ್ರಾಂತಿ ತಗೊಳ್ಬಹುದು. ಊಟ ಮಾಡು, ಕುಡಿ, ಸುಖ ಪಡು, ಏನ್ ಬೇಕಾದ್ದು ಮಾಡು ಅಂತ ಹೇಳ್ತಾ ಇದ್ದಾನೆ. ಯಾವ್ದಕ್ರೆ? ಮಂದಿಗೆಲ್ಲ, ಮಕ್ಕಳಿಗೆಲ್ಲ, ಎಂಡ್ರಿಗೆಲ್ಲ ತನಗೆ ಹೇಳ್ತಾ ಇದ್ದಾನೆ, ತನ್ನ ದೇಹಕ್ಕೆ ಹೇಳ್ತಾ ಇದ್ದಾನೆ. ಅಷ್ಟು ಖುಷಿಯಾಗಿಬಿಟ್ಟದು. ಯಾಕೆ? ಎಲ್ಲ ನಂದೇ ರಾಜ್ಯಗಳಿಂದ, ನನಗೆ ಎಲ್ಲ ಇದೆ ಅಂತ. ಪ್ರೀಸಲ ಸುಖ ಪಡು ಎಂದು ಹೇಳುವೆನು ಅಂದುಕೊಂಡನು. ಆದರೆ ದೇವರು ಅವನಿಗೆ ನೋಡ್ರಿ, ಆದರಂತ ಬಂತಪ್ಪ ಮುಗೀತಲ್ಲಿ ಏನೈತೆ ಅಂತ ದೊಡ್ಡದು. ಈತ ಖುಷಿ ಪಡ್ತಾ ಇದ್ದಾನೆ. ಅಯ್ಯೋ ಯಪ್ಪ, ಮುಂಜಾನಿದ್ದವ್ರು ರಾತ್ರಿ ಇದ್ದವ್ರು ಮುಂಜಾನಿಲ್ಲ, ಮುಂಜಾನಿದ್ದವ್ರು ರಾತ್ರಿ ಇಲ್ಲ, ಅದು ಗೊತ್ತಿಲ್ಲದ ಶಾಶ್ವತವಾಗಿರ್ತನ ಅಂತ ತಿಳ್ಕೊಂಡ. ಅಲ್ಲಿಲ್ಲಯ್ಯ, ಮಕ್ಕಳನ್ನ ಡಾಕ್ಟರ್ ಮಾಡ್ಯಾರ, ಅವ್ರಿಗೆ ಬಂದ ರೋಗ ವಾಸಿ ಮಾಡೋಕ್ಕಾಗಲಿಲ್ಲ, ಅವ್ರಿಗೆ ಗೊಟ್ಟಕ್ಕೆ ಅಂದ್ಬಿಟ್ರು. ಶುಗರ್ ಫ್ಯಾಕ್ಟ್ರಿ ಮಾಡ್ಯಾರ, ಆದರೆ ಸ್ವಲ್ಪ ಶುಗರ್ ಬಾಯಿಗೆ ಹಾಕ್ಯಂಬಕ್ಕಿಲ್ಲ. ಕಾರಣ ಏನು? ಮೈಯೆಲ್ಲ ಶುಗರ್ ಐತಿ, ಮೈಯೆಲ್ಲ ಶುಗರೇ. ಎಲ್ಲಿನ ಕುಂದ್ರಬೇಕಾದ್ರೆ ಏನಂತಾರಲ್ಲ, ಇರಿವೆ ಬಳಪ ರೌಂಡ್ ಹಾಕ್ಯಂಡು ಕುಂದ್ರಬೇಕು. ಯಾಕೆ? ಆ ಇರಿವೆ ಗಂಟೆ ಬಿಡ್ತಾ ಪ್ರಿಯರೇ, ಮೈಯೆಲ್ಲ ಶುಗರ್. ಅಲ್ಲಿಲ್ಲಯ್ಯ, ಮೈಯೆಲ್ಲ ಶುಗರ್ ಇದ್ರೆ ತಿಂಬಕ್ ಬರುತ್ತಾ ಇಲ್ಲ. ಚೀಲದಾಗ ಶುಗರ್ ಇದ್ರೆ ತಿಂಬಕ್ ಬರುತ್ತಾ? ಎರಡು ಕಡೆ ಇದ್ರೆ. ಮೈಯಾಗ ಶುಗರ್ ಇದ್ದಪ್ಪ ಅಂದ್ರೆ ಹೊರಗಡೆ ಶುಗರ್ ಹಾಕ್ಯಬೇಕಾಗೋದಿಲ್ಲ, ಹಾಕ್ಯಂಡ್ರೆ ಉಳಿಯೋದಿಲ್ಲ. ಹೊರಗಡೆ ಶುಗರ್ ಸೇರಲಿಲ್ಲ ಪ್ರಿಯರೇ. ಅಲ್ಲಿಲ್ಲಯ್ಯ, ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರಿಯವಾದವ್ರೆ, ಹೇಳ್ತಾ ಇದ್ದಾನೆ, ಬೇಕಾದಷ್ಟು ವಯಸ್ಸು ನೀನು ಬದುಕುವುದು, ಸುಖ ಪಡು, ಸಂತೋಷ ಪಡು ಅಂತ ತನ್ನ ಜೀವಾತ್ಮಕ್ಕೆ ಹೇಳ್ತಾ ಇದ್ದಾನೆ. ಆದರೆ ದೇವರು ಅವನಿಗೆ ಬುದ್ಧಿಹೀನನು ನೀನು ಏನಂತ ಇದ್ದಾರೆ? ಬುದ್ಧಿಹೀನ ನೀನು. ಯಾವಾಗ ಏನಾಗುತ್ತೆ ಗೊತ್ತಿಲ್ಲ ಅಂದ್ರೆ ಮನುಷ್ಯ ಎಲ್ಲ ಮರ್ತು ಬಿಡ್ತಾನೆ. ಚಲೋ ಇದ್ದು ಬಿಟ್ರೆ ಆಗೈತೆ, ನನ್ನ ಯಾರಂತ ತಿಳ್ಕೊಂಡು ಇನ್ ಯಾರ ಮೊದಲು ಗೊತ್ತಿತ್ತು, ಇನ್ ಯಾರು ಮನುಷ್ಯ ಎಲ್ಲಿವರೆಗೆ? ಆ ಪ್ರಾಣ ಇರೋವರೆಗೆ. ಪ್ರಾಣ ತೆಗೆದ ಮೇಲೆ ಮುಗಿದು ಕದಿ ಹೆಣ ಮನುಷ್ಯ ಅಂತ ಹೆಣ ಇರತ್ತಾನ, ಜೀವ ಇರತ್ತಾನ, ನೀನು ಮನುಷ್ಯ. ಜೀವ ಹೋದ ಮೇಲೆ ನೀನು ಮನುಷ್ಯ. ಯಾಕೆ? ಮನುಷ್ಯನತಕ್ಕಂಥವನೇ ಹೊರಟೋಗ್ಯಾನ. ಜೀವಕ್ಕೆ ಮನುಷ್ಯ ಅಂತ ಹೆಸರು, ಪ್ರೇಸಲ್ಲ. ಶರೀರಕ್ಕೆ ಹೆಣ ಅಂತ ಹೆಸರು. ಅರಿಲ್ಲಯ್ಯ, ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜಯ. ಓದಿ.
ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು. ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು. ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಯಾರಿಗಾಗುವುದು ಎಂದು ಹೇಳಿದ್ದಾನೆ. ಯಾರು ಹೇಳ್ತಾ ಇದ್ದಾರೆ? ದೇವ್ರು ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅದಕ್ಕೆ ಈ ಮೃತ್ಯುಂಜಯ ಮಠ ನಿಮ್ಮಲ್ಲಿರ್ತಕ್ಕಂಥ ಅಹಂಕಾರ ಎಲ್ಲ ತೆಗೆದು ಹಾಕಿ ಪರಲೋಕ ರಾಜ್ಯಕ್ಕೆ ಒಯ್ಯುವ ಮಠ. ಪ್ರೈಸ್ ದಿ ಲಾರ್ಡ್. ಯಾಕೆ ಗೊತ್ತಾ? ಸತ್ತ ನಂತರ ನೀವು ಎಲ್ಲಿಗೆ ಹೋಗ್ತೀರಿ? ಇಲ್ಲಿ ಇಟ್ಟಿದ್ದು ನೋಡ್ರಿ, ಇದು ಶ್ರೀಮಂತ ಇಟ್ಟಿದ್ದೆಲ್ಲ ಇಲ್ಲೇ ಇದೆ. ಅದನ್ನು ಯಾರ ಪಾಲಾಗತ್ತಂತ ಕೇಳ್ತಾನ ದೇವರು. ಅದಕ್ಕಾಗಿ ಆ ಲೋಕದಲ್ಲಿ ಆಸ್ತಿಯನ್ನು ನೀನು ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೂಸೆ. ಅಹಂಕಾರದಿಂದ ಈತ ಎಲ್ಲ ನಂದೆ ತಿನ್ನು ಸುಖ ಪಡುವ ಅಂದ. ದೇವ್ರು ಹೇಳ್ತಾದ್ರೆ ಇವತ್ತೇ ನಿನ್ನ ಪ್ರಾಣವನ್ನು ತೆಗೆದುಕೊಂಡೋದ್ರೆ ನೀನು ಗಳಿಸಿದ್ದಲ್ಲ ಯಾರ ಪಾಲಾಗುತ್ತೆ? ನಿನ್ನ ತಂದೆ ತಾಯಿ ಯಾರನ್ನ ನೋಡ್ತಾರೆ? ಮಕ್ಕಳು ಯಾರನ್ನ ನೋಡ್ತಾರೆ? ನಿನ್ನ ಮಕ್ಕಳು ನಿನ್ನ ಉಳಿಸ್ಕೊಳಕ್ ಸಾಧ್ಯನಾ? ನಿನ್ನ ಯಜಮಾನ ಉಳಿಸ್ಕೊಳಕ್ ಸಾಧ್ಯನಾ? ನಿನ್ನ ಯಜಮಾನ ಹೆಂಡತಿ ಉಳಿಸ್ಕೊಳಕ್ ಸಾಧ್ಯನಾ? ಪ್ರಿಯವಾದವರೇ, ನಿಮ್ಮಲ್ಲಿ ಅಹಂಕಾರ ಇದ್ರೆ ತೆಗೆದಾಕಿರಿ. ಪ್ರಿಯದ ನಂದೇ ನಡಿಬೇಕು, ನಾನೇ ಇಲ್ಲಾಂದ್ರೆ ನೋಡಿ ಏನು ಮಾಡ್ತೀನಿ? ವಿಷ ಕುಡಿತಿ ಸಾಯ್ತಿ, ಉರ್ಲಾಕಿ ಅಂತ ಸುಲಭ ಅಲ್ರಿ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಏನು ಗೊತ್ತಾ? ಮರಣ ಅಂದ್ರೆ ಸಾವು ತಂದುಕೊಳ್ಳೋದು ಅತಿ ಸುಲಭ ಅಂತ ಪ್ರಿಯ. ಜ್ಞಾನೋಕ್ತಿ 14 ಮತ್ತು 16 2 ಅಧ್ಯಾಯಗಳಿವೆ. 14 12 ವಾಕ್ಯ ಓದಿ. ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು. ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿ ಉಂಟು. ಅದು ಕಟ್ಟ ಕಡೆಗೆ ಮರಣ ಮಾರ್ಗವೇ. ನೋಡ್ರಿ ಎಂತ ವಿದ್ಯೆ ಯಾವುದಂತದ ಸುಲಭವಾಗಿ ಕಾಣುತ್ತಂತ. ಅದಕ್ಕಾಗಿ ನಿಮ್ಮಲ್ಲಿ ಭಕ್ತಿ ಇದ್ರೆ ಭಕ್ತಿನ ಬೆಳೆಸಿದ್ರೆ ನಿಮ್ಮಲ್ಲಿರ್ತಕ್ಕಂಥ ಅಪವಿತ್ರವಾಗಿರ್ತಕ್ಕಂಥವು ಯಾವುದವ ದೇವರಿಂದ ದೂರ ಮಾಡೋ ಆಸೆಗಳು ಯಾವುದವ ಆಸೆಗಳೆಲ್ಲ ತೆಗೆದುಹಾಕ್ಬೇಕು. ಅಹಂಕಾರದ ಆಸೆಗೆ, ನಾನೆಂಬ ಆಸೆಗೆ, ನಂದೆ ನಡಿಬೇಕೆಂಬ ಆಸೆಗೆ. ಪ್ರಿಯವಾದವರೇ, ಆಮೇಲೆ ಮತ ಕುಲ ಎಂಬ ಆಸೆಗೆ, ಇವೆಲ್ಲ ಏನ್ ಮಾಡ್ಬೇಕು? ನಾವು ತೆಗೆದುಹಾಕ್ಬೇಕು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇವತ್ತು ದೇವರು ನಿನ್ನ ಸಂಗಡ ಮಾತಾಡ್ತಿದ್ದಾನೆ. ಎಲ್ಲರ ಎದ್ದು ನಿಂತ್ಕೊಂಡು ಈ ಸಮಯದಲ್ಲಿ ಎಲ್ಲ ವೈಶ್ಯಕರಾಗ ಮತ್ತೊಂದೆಲ್ಲ ಕರುತೀಸರಿಂದ ಆವಶ್ಯಕರ ಎಲ್ಲರ ಎದ್ದು ನಿಂತ್ಕೊಂಡು. ಸಂಪ್ರದಾಯವೆಂಬ ಆಸೆಗೆ ನಿನ್ನನ್ನು ಸಾವಿನಡೆಗೆ ತಳ್ಳುತ್ತೆ. ಎರಡನೇ ಸಾವು, ಮೊದಲನೇ ಸಾವು ಶರೀರದ ಸಾವು, ಎರಡನೇ ಸಾವು ಪ್ರಿಯವಾದವರೇ ನರಕಕ್ಕೆ ಒಯ್ಯುವಂತ ಆತ್ಮದ ಸಾವು. ಯುಗ ಯುಗಗಳು ನರಕದಲ್ಲಿ ಬಿದ್ದು ಗೋಳಾಡುವಂಥದ್ದು. ನೀನು ಯಾವ ಆಸೆಗೆ ಬೆಳೆಯುವಿ? ಇವತ್ತು ದೇವರು ನಿನ್ನ ಸಂಗಡ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈಗ ಆಸೆಗಳು ಆಸ್ಕೊಂಡು ಆಸೆಗೆ ಅಂದ್ರೆ ಅರ್ಥ ಏನ್ರಿ? ಅದೇ ನಿನ್ನೊಳಗೆ ಗೋಚರಿಸ್ತಾ ಇರುತ್ತೆ. ಅದೇ ಸ್ವಭಾವ ನಿನ್ನೊಳಗಿಂದ ಹೊರಗೆ ಬರ್ತಾ ಇರುತ್ತೆ. ಅದು ಯಾರಲ್ಲಿ ಇದೆಯೋ ಅದು ತನ್ನದೇ ಆಗಿರ್ತಕ್ಕಂಥದ್ದು ಏನ್ ಮಾಡುತ್ತೆ? ಹೊರಗಿಡುತ್ತ ಪ್ರಿಯರೇ. ನಿನ್ನಲ್ಲಿ ಕೋಪ ಇದ್ರೆ ಮನೆಯವರಿಗೆ ಕೋಪ ಮಾಡ್ತೀವಿ, ಹೊರಗಳವರಿಗೆ ಕೋಪ ಮಾಡ್ತೀವಿ. ನಿನ್ನಲ್ಲಿ ಪ್ರೀತಿ ಇದ್ರೆ ಮನೆಯವರನ್ನು ಪ್ರೀತಿಯಿಂದ ನೋಡ್ತೀವಿ, ಹೊರಗಳವ್ರನ್ನ ಕೂಡ ಪ್ರೀತಿಯಿಂದ ನೋಡ್ತೀವಿ. ನಿನ್ನಲ್ಲಿ ತಾಳ್ಮೆ ಇದ್ರೆ ಒಳಗಿದ್ದವ್ರನ್ನ, ಮನೆಯಲ್ಲಿದ್ದವ್ರನ್ನ ತಾಳ್ಮೆಯಿಂದ ನೀನು ಸಹಿಸ್ಕೊಳ್ತೀವಿ, ಹೊರಗಿದ್ದವರು ಏನಾದ್ರು ಅಂದ್ರೆ ಕೂಡ ನೀನು ಸಹಿಸ್ಕೊಳ್ತೀವಿ. ನಿನ್ನಲ್ಲಿ ನೀತಿ ಇದ್ರೆ ಮನೆಯಲ್ಲಿ ಕೂಡ ನೀತಿಯಿಂದ ವರ್ತನೆ ಮಾಡ್ತೀವಿ, ಹೊರಗಡೆ ಕೂಡ ನೀತಿವಂತನಾಗಿ ಜೀವಿಸ್ತೀವಿ. ನಿನ್ನಲ್ಲಿ ಸತ್ಯ ಇದ್ರೆ ನೀನು ಮನೆಯಲ್ಲಿ ಕೂಡ ಸತ್ಯವಂತಳಾಗಿ ಜೀವಿಸ್ತೀವಿ, ಹೊರಗಡೆ ಕೂಡ ಸತ್ಯವಂತಳಾಗಿ ನೀನು ಇರ್ತೀವಿ. ಇವತ್ತು ದೇವರು ಪರಿಶುದ್ಧನು, ನೀನು ಪರಿಶುದ್ಧವಾಗಿರ್ಬೇಕಂತ ಅದು ಇಷ್ಟಪಟ್ಟಿದ್ದಾನೆ. ಪ್ರಾರ್ಥನೆ ಮಾಡಿ. ಯಾರು ಕಣ್ಣು ತೆಗೆದು ನೋಡಬೇಡ್ರಿ, ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡ್ರಿ. ಸಂಪ್ರದಾಯ ಆಸೆಗೆ ಹಾಕೊಂಡಿದ್ದೀರಾ? ಕಣ್ಣು ಮುಚ್ಚಿ ದೇವರೇ ನನ್ನ ಕ್ಷಮಿಸು ಎಂಬುದಾಗಿ ಹೇಳ್ರಿ. ಸಂಪ್ರದಾಯವೆಂಬ ಆಸೆಗೆ ನಿನ್ನನ್ನು ಅಗ್ನಿ ನರಕಕ್ಕೆ ತಳ್ಳುತ್ತೆ. ಕುಲ ಮತವೆಂಬ ಭೇದವೆಂಬ ಆಸೆಗೆ ನಿನ್ನನ್ನು ಅಗ್ನಿ ನರಕಕ್ಕೆ ತಳ್ಳುತ್ತೆ. ಆಚಾರ ಪದ್ಧತಿ ಎಂಬ ಆಸೆಗೆ, ನಿನ್ನ ದುರಾಚಾರದ ಆಸೆಗೆ ನಿನ್ನನ್ನು ಅಗ್ನಿ ನರಕಕ್ಕೆ ತಳ್ಳುತ್ತೆ. ಎಷ್ಟು ಕೇಳಿದ್ರು ಕೂಡ ಇದು ಸತ್ಯ ಅಸತ್ಯ ಎಂಬ ಒಂದು ತಿಳುವಳಿಕೆ ಇಲ್ಲದೆ ಮೂಢತನದಿಂದ ಇದ್ದರೆ
ಆ ಹಾಸಿಗೆ ನಿನ್ನನ್ನು ನರಕಕ್ಕೆ ಒಯ್ಯುತ್ತೆ. ನಾನು ಎಂಬ ಅಹಂಕಾರದ ಹಾಸಿಗೆ ಅದು ನಿನ್ನನ್ನ ನಾಶಪಡಿಸುತ್ತೆ, ನರಕಕ್ಕೆ ಒಯ್ಯುತ್ತೆ. ದೇವರವರೇ, ಇವತ್ತು ಆಲೋಚನೆ ಮಾಡಿ, ನೀನು ಯಾವ ಹಾಸಿಗೆ ಮೇಲೆ ಇಷ್ಟು ದಿವಸ ಇದ್ದೀ? ನೀನು ಯಾವ ಹಾಸಿಗೆ ಮೇಲೆ ನೀನು ಮರಿತಾ ಇದೀಯಾ? ಯಾವ ಹಾಸಿಗೆ ನಿನ್ನನ್ನ ಸಮಾಧಾನ ಇಲ್ಲದಂಗ ಮಾಡಿದೆ? ಸಮಾಧಾನ ಇಲ್ಲದ ಸ್ಥಿತಿಯಲ್ಲಿದ್ದರೆ ಪಾಪದ ಹಾಸಿಗೆಗಳ ಮೇಲೆ ನೀನು ಕೂತ್ಕೊಂಡಿದೀಯಾ ಅಂದ್ರೆ ಅವು ನಿನ್ನೊಳಗೆ ಇವೆ ಎಂಬುದಾಗಿ ಅರ್ಥ. ಪ್ರಿಯರೇ, ಗುರುವನ್ನ ಕಂಡುಕೊಳ್ಳಲಾರದೆ, ಗುರುವನ್ನ ತಿಳ್ಕೊಳ್ಳಲಾರದೆ, ಗುರುವಿಗೆ ತಲೆಬಾಗಿ ನಡೆಯದೆ, ಗುರುವನ್ನ ಗುರುತಿಡಿಯದೆ ಜೀವಿಸ್ತಾ ಇದೆಯೇನೋ ಮೂಢತ್ವದಿಂದ. ಈ ಸಮಯದಲ್ಲಿ ದೇವರು ನಿನ್ನ ಸಂಗಡ ನೇರವಾಗಿ ಮಾತಾಡ್ತಾ ಇದ್ದಾರೆ. ಈ ಹಾಸಿಗೆಗಳು ಅಂದರೆ ಸ್ವಭಾವ, ನಿನ್ನ ಸ್ವಭಾವ ಬದಲಾವಣೆ ಆಗಬೇಕು. ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ. ಯಾರು ಕಣ್ಣು ತೆಗೆದು ನೋಡ್ಬೇಡ, ಪ್ರಾರ್ಥನೆ ಮಾಡಿ. ತುಲ್ಲವಶ್ಯಗರಗಮ ತುಂದಲಭ ದುರಿತ ಬರತಿ ಶ್ರೀಂದ್ರಭ ನಜರೇತಿನ ಏಸಯ್ಯ, ಸಹಾಯ ಮಾಡಪ್ಪ. ಇವರನ್ನು ಸ್ವಾಮಿ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ಅಹಂಕಾರ ಅಪವಿತ್ರದಿಂದ ದೂರ ಮಾಡು, ಮತಾಚಾರದಿಂದ ದೂರ ಮಾಡಪ್ಪ. ನರಕಕ್ಕೆ ಒಯ್ಯುವ ಕರ್ತನೆ ಆ ಒಂದು ಕಾರ್ಯಗಳಿಂದ ದೂರ ಮಾಡು ಸ್ವಾಮಿ. ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಮಾಡಯ್ಯ ಕರ್ತನೆ. ಸುಭಿಕ್ಷತೆ ಉಂಟು ಮಾಡಯ್ಯ. ಯಾರು ನೋವಿನಿಂದ ಬಂದಿದ್ದಾರೋ, ಯಾರು ಬಾಧೆಯಿಂದ ಗೋಳಾಡ್ತಾ ಇದ್ದಾರೋ ಅವರನ್ನ ಬಾಧೆಯಿಂದ ಬಿಡಿಸು ರಾಜ್ಯ. ಮೆದುಳಿನಲ್ಲಿರ್ತಕ್ಕಂಥ ಗಡ್ಡೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಕರಗಿ ಹೋಗಲಿ. ಆಮೆನ್. ಕರ್ಣದ ದೋಷ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಆಮೆನ್. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಆಮೆನ್. ನಾಸಿಕದ ತೊಂದರೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಆಮೆನ್. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಆಮೆನ್. ನಾವೇಲಿರ್ತಕ್ಕಂಥ ಗ್ಯಾಸ್ ಟ್ರಬಲ್ ಸಮಸ್ಯೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಆಮೆನ್. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಕಣ್ಣು ಕಾಣದೇ ಇರತಕ್ಕಂಥ ಸ್ಥಿತಿ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಪೊರೆ ತೊಲಗಿ ಹೋಗಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಮಾತಾಡಕ್ಕೆ ಬರಲಾರದೆ ಇರತಕ್ಕಂಥ ಸ್ಥಿತಿ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಆಮೆನ್. ಸ್ಪಷ್ಟವಾಗಿ ಮಾತಾಡುವ ಹಾಗೆ ಕಾರ್ಯ ನಡೆಯಲಿ. ಆಮೆನ್. ಸಂಪೂರ್ಣ ಸುಭಿಕ್ಷತೆ ಉಂಟಾಗಲಿ. ಆಮೆನ್. ಕ್ಯಾನ್ಸರ್ ವ್ಯಾಧಿ, ಏಡ್ಸ್ ವ್ಯಾಧಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಆಮೆನ್. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಫಿಟ್ಸ್ ವ್ಯಾಧಿ, ಪಾರ್ಶ್ವವ್ಯಾಧಿ, ನರಗಳ ಬಾಧೆ, ಕಂಠಗಳ ಬಾಧೆ, ಕೀಲುಗಳ ಬಾಧೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಆಮೆನ್. ಸಂಪೂರ್ಣ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಆರೋಗ್ಯ ಉಂಟಾಗಲಿ. ಆಮೆನ್. ಹೃದಯದ ತೊಂದರೆ, ವಾಲ್ ಬ್ಲಾಕ್ ಯೇಸು ಕ್ರಿಸ್ತನ ನಾಮದಲ್ಲಿ ಓಪನ್ ಆಗಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಸುಭಿಕ್ಷತೆ ಉಂಟಾಗಲಿ. ಆಮೆನ್. ಆಪರೇಷನ್ ಕ್ಯಾನ್ಸಲ್ ಆಗಲಿ. ಆಮೆನ್. ಆರೋಗ್ಯ ಉಂಟಾಗಲಿ. ಆಮೆನ್. ಉಸಿರಾಟ ಕವಚಿರತಕ್ಕಂಥ ಅನಾರೋಗ್ಯ ಯೇಸು ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಆಮೆನ್. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಆರೋಗ್ಯ ಉಂಟಾಗಲಿ. ಆಮೆನ್. ಮರ್ಮಾಂಗಗಳಲ್ಲಿರ್ತಕ್ಕಂಥ ನೋವು ಬಾಧೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಆಮೆನ್. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಮಾನಸಿಕ ಆಂದೋಲನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಆಮೆನ್. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಕಂಡರಗಳ ಬಾಧೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಆಮೆನ್. ಸ್ಪೈನಲ್ ಕಾರ್ಡ್ ಸಿಸ್ಟಮ್ ಯೇಸು ಕ್ರಿಸ್ತನ ನಾಮದಲ್ಲಿ ಸಂಪೂರ್ಣವಾಗಿ ನೋವೆಲ್ಲ ಹೊರಟು ಹೋಗಲಿ. ಆಮೆನ್. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಆರೋಗ್ಯ ಉಂಟಾಗಲಿ. ಆಮೆನ್. ಬಡತನ ಶಾಪ, ಬಂಧಿತನ ಶಾಪ, ನಿರುದ್ಯೋಗ ಸಮಸ್ಯೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಆಮೆನ್. ಸಮೃದ್ಧಿ ಮತ್ತು ಉದ್ಯೋಗ ಅವಕಾಶ ಸಂಪೂರ್ಣ ಲಭಿಸಲಿ. ಆಮೆನ್. ಸುಭಿಕ್ಷತೆ ಉಂಟಾಗಲಿ. ಆಮೆನ್. ರಕ್ತದಲ್ಲಿರ್ತಕ್ಕಂಥ ರೋಗದ ಕಣಗಳು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಆಮೆನ್. ಆರೋಗ್ಯಕರವಾಗಿರ್ತಕ್ಕಂಥ ರಕ್ತವು ರೂಪುಗೊಳ್ಳಲಿ. ಆಮೆನ್. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯಪ್ಪ, ನಿನಗೆ ಸ್ತೋತ್ರ. ನಿನ್ನ ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ಸುಭಿಕ್ಷತೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಶಾಂತಿ ಸಮಾಧಾನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲಕ್ಕೆ ನಮ್ಮ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿದ್ದೇ ಪರಂತ. ಆಮೆನ್.
ಆಮೆನ್. ಹಲ್ಲೆಲೂಯಾ. ಸಹೋದರ, ಒಂದು ವಿಶೇಷ ಪ್ರಾರ್ಥನೆ ಮಾಡೋಣ. ಪ್ರಪಂಚದಲ್ಲಿರ್ತಕ್ಕಂಥ COVID-19 ಕೊರೋನಾ ವೈರಸ್ ಡಿಸೀಸ್ 2019 ಅದಕ್ಕೋಸ್ಕರವಾಗಿ ಅದು ಮನುಷ್ಯರಿಂದ ಬಿಟ್ಟು ತೊಲಗಿ ಹೋಗಲಿ, ಎಲ್ಲ ನಾಶವಾಗಿ ಹೋಗಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಏಕೀಭವಿಸ್ರಿ. COVID-19 ದೇವರೇ, ಆ ಒಂದು ಮರಣಕರ ವ್ಯಾಧಿ ತೊಲಗಿಸಲ್ಪಡಲಿ. ಯಾರ್ಯಾರಿಗೆ ಬಂದಿದೆಯೋ, ಯಾರ್ಯಾರಿಗೂ ಸೋಂಕು ತಗಲಿದೆಯೋ ಅವರೆಲ್ಲರೂ ಬೇಗನೆ ಕ್ಯೂರ್ ಆಗಲಿ. ಯಾವ ದೇಶದಲ್ಲಿ ಹರಡಿದೆಯೋ ಆ ಎಲ್ಲ ದೇಶಗಳಲ್ಲಿ ಇರ್ತಕ್ಕಂಥ ಆ ಒಂದು ವೈರಸ್ ಎಲ್ಲ ನೀಗಿ ಹೋಗ್ಲಿ ಎಂಬುದಾಗಿ ಈ ಸಮಯದಲ್ಲಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡುವಂತವರಾಗೋಣ. ಯಾರು ಮೌನವಾಗಿರೋದು ಬೇಡ. ದೇವರೇ, ಈ ಸಮಯದಲ್ಲಿ ಸ್ವಾಮಿ ನೀನು ಮಾತ್ರ ರಕ್ಷಿಸುವಂತ ದೇವರಾಗಿದ್ದೀಯಾ, ನೀನು ಮಾತ್ರ ಕಾಪಾಡುವಂತ ದೇವರಾಗಿದ್ದೀಯಾ. ಮನುಷ್ಯರಿಂದಲ್ಲ ಸ್ವಾಮಿ, ದೇವರಾದ ನಿನ್ನಿಂದ ಮಾತ್ರ ಸ್ವಾಮಿ ಅದನ್ನು ತೆಗೆದುಹಾಕಲು ಸಾಧ್ಯ. ನಿನ್ನನ್ನೇ ನಾವು ಮೊರೆ ಹೊಕ್ಕಂತವರಾಗಿದ್ದೇವೆ ಸ್ವಾಮಿ. ಆ COVID-19 ಯೇಸು ಕ್ರಿಸ್ತನ ನಾಮದಲ್ಲಿ ಲಯವಾಗಿ ಹೋಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಅದ್ಭುತವಾದಂತ ಕಾರ್ಯ ನೀನು ಜರುಗಿಸಯ್ಯ. ಆಶ್ಚರ್ಯ ಕಾರ್ಯಗಳನ್ನು ಮಾಡುವಂತ ದೇವರೇ, ಈ ಸಮಯದಲ್ಲಿ ಸ್ವಾಮಿ ಕರ್ತನೆ, ಯಾವ ದೇಶಗಳಲ್ಲಿ ಸ್ವಾಮಿ ಅದು ಸೋಂಕು ತಗಲಿದೆಯೋ ಸ್ವಾಮಿ, ಮರಣಕರವಾದಂತ ವ್ಯಾಧಿ ಎಂಬುದಾಗಿ ಸ್ವಾಮಿ WHO ಅನೌನ್ಸ್ ಮಾಡಿದ ಸ್ವಾಮಿ, ಸಂಪೂರ್ಣವಾಗಿ ಆ COVID-19 ವೈರಸ್ ಕರ್ತನೆ ಸ್ವಾಮಿ ನಾಶವಾಗಿ ಹೋಗಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಇನ್ನು ಮುಂದೆ ಯಾರಿಗೂ ಬರಲಾರ್ದಾಗೆ ಸಂಪೂರ್ಣವಾಗಿ ಸ್ವಾಮಿ ಅದನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬಂಧಿಸಿ ಹಾಕ್ತಾ ಇದ್ದೇವೆ. ಅದ್ಭುತ ಕಾರ್ಯಗಳನ್ನು ಮಾಡುವಂತ ದೇವರೇ, ಆಶ್ಚರ್ಯ ಕಾರ್ಯಗಳನ್ನು ಮಾಡುವಂತ ದೇವರೇ, ಪ್ರಾರ್ಥನೆಯನ್ನು ಕೇಳುವಂತ ದೇವರೇ, ನಿನಗೆ ಸ್ತೋತ್ರಗಳು ಸ್ವಾಮಿ. ಕರ್ತನೆ, ನಾವೆಲ್ಲರೂ ನಿನ್ನನ್ನೇ ಮೊರೆ ಹೊಕ್ಕಿದ್ದೇವೆ ಸ್ವಾಮಿ. ವೈದ್ಯರಿಗೆ ಅಸಾಧ್ಯವಾದ ಕಾರ್ಯಗಳನ್ನು ಜರುಗಿಸುವಂತ ಪರಮ ವೈದ್ಯನೇ, ನೀನು ಮಾತ್ರ ಸ್ವಾಮಿ ಆ ಕಾರ್ಯಗಳಿಂದ ನಮ್ಮನ್ನು ತಪ್ಪಿಸಲು ಸಾಧ್ಯವಾದಂತ ದೇವರಾಗಿದ್ದೀಯಪ್ಪ. ಅದಕ್ಕಾಗಿ ಸ್ವಾಮಿ ಕೇಳ್ತಾ ಇದ್ದೇವೆ ರಾಜನೇ, ಆ COVID-19 ಸಂಪೂರ್ಣವಾಗಿ ತೊಲಗಿಸಲ್ಪಡಲಿ, ಎಲ್ಲರೂ ಚೇತರಿಕೆಯನ್ನ ಕಾಣಲಿ. ವಿಶೇಷವಾಗಿ ನನ್ನ ಭಾರತ ದೇಶದಲ್ಲಿ ಸ್ವಾಮಿ ಸೋಂಕು ತಗಲಿರುವಂತ ಎಲ್ಲ ಮಕ್ಕಳು ಸಂಪೂರ್ಣವಾಗಿ ಸ್ವಾಮಿ ಚೇತರಿಕೆ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಬೇಗನೆ ಸ್ವಾಮಿ ಔಷಧಿ ಕಂಡುಹಿಡಿಯುವಂತ ಮಹಾಜ್ಞಾನವನ್ನ ನಿನ್ನ ಮಕ್ಕಳಿಗೆ ನೀನು ಕೊಟ್ಟಿದ್ದೀಯಪ್ಪ, ಅದಕ್ಕಾಗಿ ಸ್ತೋತ್ರ. ಬೇಗನೆ ಸ್ವಾಮಿ ಎಲ್ಲ ರೀತಿಯಿಂದಲೂ ಸ್ವಾಮಿ ನೀನು ಸೌಖ್ಯತೆ ಕೊಟ್ಟು ನಡೆಸಬೇಕೆಂಬುದಾಗಿ ಕರ್ತನೆ, ಎಲ್ಲ ಮರಣಕರ ವ್ಯಾಧಿಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಲಯವಾಗಿ ಹೋಗಲಿ, ಸಂಪೂರ್ಣವಾಗಿ ಜೀವಾತ್ಮ ತುಂಬಿಕೊಳ್ಳಲಿ, ಸ್ವಸ್ಥತೆ ಹೊಂದಿಕೊಳ್ಳಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ, ಸದುತ್ತರವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಬೇಡಿದೆಲ್ಲ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ಪರಮ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರಾರ್ಥನೆ ಆಲಿಸಿ ಅಂಗೀಕರಿಸಿದ ದೇವರಿಗೆ ಸ್ತುತಿ ಹೇಳೋಣ. ಆಮೆನ್.